ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್ ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಸ್तं ವಾಜಿವಕ್ತ್ರಂ ಭಜೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀರಾಮಚಂದ್ರ ದೀನಾನುಕಂಪೀ ಧರ್ಮಜ್ಞಃ ನಿತ್ಯಂ ಪ್ರಗ್ರಹವಾನ್ ಶುಚಿಃ. ಧರ್ಮಜ್ಞಃ ಧರ್ಮೇಣ ಜ್ಞಾಯತೆ ಇತಿ ಧರ್ಮಜ್ಞಃ ಧರ್ಮಂ ಜಾನಾತಿ ಇತಿ ಧರ್ಮಜ್ಞಃ. ಧರ್ಮವನ್ನು ತಿಳಿದವ, ಧರ್ಮದಿಂದ ತಿಳಿಯಲ್ಪಟ್ಟವ. ದೇವರು ಧರ್ಮವನ್ನು ತಿಳಿದವ ಅನ್ನುವುದರಲ್ಲಿ ಸಂಶಯವೇ ಇಲ್ಲ. ಸಮಸ್ತ ಜಗತ್ತಿಗೆ ಧರ್ಮವನ್ನು ತಿಳಿ ಹೇಳುವ ಗ್ರಂಥಗಳು ವೇದಗಳು, ಶಾಸ್ತ್ರಗಳು
ವೇದಗಳನ್ನು ಉಪದೇಶ ಮಾಡಿದವ, ಮಹಾಭಾರತಾದಿಗಳನ್ನು ಸ್ವತಃ ತಾನೇ ರಚನೆ ಮಾಡಿದವ ಪರಮಾತ್ಮ ಅಂದ ಮೇಲೆ ಅವನು ಧರ್ಮಜ್ಞ ಅಂತ ಬಿಡಿಸಿ ಹೇಳಬೇಕಾದದ್ದಿಲ್ಲ. ಅವನು ಹೇಳಿದ್ದೇ ಧರ್ಮ. ವೇದ ಪ್ರಣಿಹಿತೋ ಧರ್ಮ ಅಧರ್ಮಸ್ತದ್ ವಿಪರ್ಯಯ. ವೇದವಿಹಿತವಾದದ್ದು ಧರ್ಮ, ವೇದಗಳಲ್ಲಿ ನಿಷಿದ್ಧವಾದದ್ದು ಅಧರ್ಮ. ವೇದ ಯಾರು? ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮ ಎಂಬುದಾಗಿ ಶ್ರೀಮದ್ಭಾಗವತ ತಿಳಿಸಿಕೊಡುತ್ತದೆ. ಷಷ್ಠಸ್ಕಂಧದಲ್ಲಿ ವೇದೋ ವೇದವಿದವ್ಯಂಗಃ ಎಂಬುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಿಗೇನೆ ವೇದ ಅಂತ ಹೆಸರಿದೆ. ಸರ್ವಜ್ಞನಾದದ್ದರಿಂದ ಪರಮಾತ್ಮನಿಗೆ ವೇದ ಅಂತಾರೆ. ಎಲ್ಲ ಚೇತನರಿಗೆ ಚೈತನ್ಯವನ್ನು ಜ್ಞಾನವನ್ನು ಕೊಡ್ತಾನೆ ಅನ್ನುವುದಕ್ಕಾಗಿಯೂ ಅವನನ್ನು ವೇದ ಅಂತಾರೆ. ವೇತ್ತಿ ಇತಿ ವೇದ, ವೇದಯತಿ ಇತಿ ವೇದ. ತಾನು ಸ್ವಯಂ ಸರ್ವಜ್ಞ ಆದ್ದರಿಂದಲೂ ವೇದ. ಎಲ್ಲರಿಗೆ ಜ್ಞಾನವನ್ನು ಚೈತನ್ಯವನ್ನು ಕೊಡ್ತಾನೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಆ ಕಾರಣಕ್ಕಾಗಿಯೂ ಭಗವಂತ ವೇದ. ಅವನೇ ವೇದಗಳ ಉಪದೇಶ ಮಾಡಿ ನಮಗೆ ಜ್ಞಾನ ಕೊಟ್ಟದ್ದು. ಹಾಗಾಗಿ ಭಗವಂತ ಯಾವುದನ್ನು ಮಾಡಬೇಕು ಅಂತ ಹೇಳ್ತಾನೆ ಅದೇ ಧರ್ಮ. ಅದರಿಂದಲೇ ಪುಣ್ಯ ಬರೋದು. ನೇರವಾಗಿ ದೇವರ ವಾಣಿ ನಮ್ಮ ಕಿವಿಗೆ ಬೀಳೋದಿಲ್ಲ ಅನ್ನುವುದಕ್ಕಾಗಿ ದೇವರು ಉಪದೇಶ ಮಾಡಿದ ವೇದಗಳನ್ನು ಓದಿ ನಾವು ಧರ್ಮದ ಬಗ್ಗೆ ತಿಳಿತೇವೆ. ವೇದ ಹೇಳಿದ್ದಕ್ಕೆ ಅದು ಧರ್ಮ ಅಲ್ಲ, ದೇವರಿಗೆ ಅಭಿಪ್ರೇತವಾದದ್ದರಿಂದ ಅದು ಧರ್ಮ. ಇದನ್ನು ಮಾಡಬೇಕು ಅಂತ ದೇವರ ಆದೇಶ ಇದೆ, ಅದಕ್ಕಾಗಿ ಅದು ಧರ್ಮ. ದೇವರ ಆದೇಶವನ್ನು ನಮಗೆ ತಿಳಿಸೋದು ವೇದ. ಅದಕ್ಕಾಗಿ ನಾವು ವೇದಗಳಿಗೆ ಶರಣ ಹೋಗಬೇಕು. ನಿಜವಾದ ವೇದ ಈ ಶಬ್ದಗಳಲ್ಲ, ದೇವರೇ ವೇದ. ಆ ದೇವರ ಮನಸ್ಸನ್ನು ನಮಗೆಲ್ಲ ತಿಳಿಸುವ ಮಾಧ್ಯಮ ಅದು ಈ ಶಬ್ದರೂಪವಾದ ಜಡವಾದ ವೇದ. ಆ ವೇದದಲ್ಲಿ ವಿಹಿತವಾದದ್ದು ಧರ್ಮ. ಆ ಧರ್ಮವನ್ನು ನಾವು ಅನುಷ್ಠಾನ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ನೀವೆಲ್ಲ ಕಥೆ ಕೇಳಿದ್ದೀರಿ. ದ್ರೋಣಾಚಾರ್ಯರ ಬಗ್ಗೆ ತಿಳಿಯುವಾಗ ಮೊನ್ನೆಯೂ ತಿಳಿದಿದ್ದೀರಿ. ಕೃಷ್ಣ ಹೇಳಿದ ಅಶ್ವತ್ಥಾಮ ಹತಃ ಅಂತ ಹೋಗಿ ದ್ರೋಣಾಚಾರ್ಯರಿಗೆ ಹೇಳು ಅಂತ ಯುಧಿಷ್ಠಿರನಿಗೆ ಹೇಳಿದ. ನಿಜವಾಗಿ ಅಶ್ವತ್ಥಾಮ ಎಂಬ ಒಂದು ಹೆಸರಿನ ಆನೆ ಸತ್ತಿತ್ತು. ಆದರೆ ಅದನ್ನು ಆನೆ ಅಂತೂ ಹೇಳಬೇಡ, ಮಗ ಅಂತೂ ಹೇಳಬೇಡ, ಅಶ್ವತ್ಥಾಮ ಹತಃ ಇಷ್ಟೇ ಹೇಳಿ ಬಾ ಅಂತ ಹೇಳಿದ್ದ. ಯುಧಿಷ್ಠಿರನಿಗೆ ಸಂಶಯ. ಸುಳ್ಳೇನಲ್ಲ, ನಿಜವಾಗಿ ಅಶ್ವತ್ಥಾಮ ಎಂಬ ಆನೆ ಸತ್ತಿದ್ದು ನಿಜ. ಆದರೆ ಸ್ಪಷ್ಟವಾಗಿ ಆನೆ ಅಂತ ನಾನು ಹೇಳದೇ ಇದ್ದರೆ ಮಗನಾದ ಅಶ್ವತ್ಥಾಮಾಚಾರ್ಯನೇ ಮೃತನಾಗಿದ್ದಾನೆ ಎನ್ನುವ ಸಂಶಯವಂತೂ ಅವರಿಗೆ ಬರುತ್ತೆ ತಲೆಯಲ್ಲಿ. ಅಥವಾ ತಪ್ಪು ತಿಳುವಳಿಕೆಯೇ ಬಂದುಬಿಡತ್ತೆ, ಓ ಮಗನೇ ಸತ್ತ ಅಂತ. ಆ ತರಹ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ತಪ್ಪು ತಿಳುವಳಿಕೆ ಬರೋ ಹಾಗೆ ಯಾಕೆ ನಾನು ಮಾಡಬೇಕು ಅನ್ನೋದಕ್ಕೆ ಏನು ಮಾಡಲಿ ಎನ್ನುವ ಗೊಂದಲದೊಳಗಿದ್ದ. ಕೃಷ್ಣ ಹೇಳಿದ್ದಾನೆ ಎಂದ ಮೇಲೆ ಅದನ್ನು ಹೇಳೋದೇ ಧರ್ಮ ಅನ್ನೋ ವಿಶ್ವಾಸ ಒಂದು ಕ್ಷಣ ಯುಧಿಷ್ಠಿರನಿಗೆ ಬರಲಿಲ್ಲ. ಕುಂಜರಹ ಅಂತ ಮೆಲ್ಲಗೆ ಧ್ವನಿಯಿಂದ ಹೇಳಿದ. ಕುಂಜರ ಅಂದರೆ ಆನೆ. ಆದರೆ ಆದದ್ದೇನು ಅಂದರೆ ಅದೇ ಅಧರ್ಮವಾಗಿ ಹೋಯಿತು. ಕೃಷ್ಣನ ಮಾತಿನ ಮೇಲೆ ಅವಿಶ್ವಾಸ ಮಾಡಿದ್ದೇ ಅಧರ್ಮ ಆಯಿತು. ಅಲ್ಲ, ಸತ್ಯಂ ವದ ಅಂತ ವೇದ ಹೇಳುತ್ತಲ್ಲ, ವೇದ ಪ್ರಣಿಹಿತೋ ಧರ್ಮ. ವೇದ ವಿಹಿತವಾದದ್ದು ಧರ್ಮ. ವೇದದಲ್ಲಿ ಸತ್ಯ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವನು ಕುಂಜರಹ ಅಂದದ್ದರಲ್ಲಿ ತಪ್ಪೇನಿದೆ? ತಪ್ಪೇನಿದೆ ಅಂದರೆ ಸ್ಪಷ್ಟವಾದ ಕೃಷ್ಣನ ಆದೇಶಕ್ಕೆ ವಿರುದ್ಧವಾಗಿ ನಡೆದದ್ದೇ ದೊಡ್ಡ ತಪ್ಪು.
ಗುರುಗಳ ಆಜ್ಞೆಯನ್ನೇ ಉಲ್ಲಂಘನೆ ಮಾಡಬಾರದು ಅಂತದೆ. ಆಜ್ಞಾ ಗುರುಣಾಂ ಹ್ಯವಿಚಾರಣೀಯ ಅಂತ. ಜಗದ್ಗುರುಣಾಂ ಗುರುಮಂಜಸೈವ. ಜಗದ್ಗುರುಗಳಿಗೂ ಗುರುವಾದಂತಹ ಪರಮಾತ್ಮನ ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರದು ಅಂತ ಇನ್ನೇನು ಬೇರೆ ಹೇಳಬೇಕಾ? ಸರ್ವೋತ್ತಮನಾದ ದೇವನೂ ಹೌದು, ತಂದೆಯೂ ಹೌದು, ತಾಯಿಯೂ ಹೌದು. ಗುರುತಮ, ಸಾಮಾನ್ಯ ಗುರು ಅಲ್ಲ, ಗುರುಶ್ರೇಷ್ಠನಾದವನು ಭಗವಂತ. ಅಂತಹ ಪರಮಾತ್ಮನ ಆಜ್ಞೆಯನ್ನು ಉಲ್ಲಂಘನ ಮಾಡಿದ್ದೇ ಒಂದು ದೊಡ್ಡ ಅಧರ್ಮವಾಗಿ ಹೋಯಿತು. ಯುಧಿಷ್ಠಿರನಂತಹ ಧರ್ಮಮೂರ್ತಿ, ಧರ್ಮರಾಜ, ಎಲ್ಲರೂ ಪಾಪಗಳನ್ನು ಮಾಡಿದರೆ ನರಕ ಕೊಡುವ ಒಬ್ಬ ದೇವ ಯಮಧರ್ಮ, ಅವನಿಗೆ ನರಕ ದರ್ಶನ ಆಯಿತು ಕೃಷ್ಣನ ಮಾತಿನ ಮೇಲೆ ಅವಿಶ್ವಾಸ ಮಾಡಿದ್ದಕ್ಕೆ. ತಾನು ತನ್ನ ಮೂಲ ಯಮರೂಪಕ್ಕೆ ಸೇರುವ ಮೊದಲು ಸ್ವಲ್ಪ ನರಕದ ದರ್ಶನ, ದುರ್ಗಂಧಾದಿಗಳ ಅನುಭವ ಅವನಿಗಾಗಿದೆ. ಆರ್ತನಾದಗಳ ಶ್ರವಣ, ತನ್ನ ತಮ್ಮಂದಿರ ಅಳು ಗೋಳು ಕೇಳುವಂತಹ ಒಂದು ಪ್ರಸಂಗ, ದುರ್ಗಂಧದ ಅನುಭವ, ಅಂಧಕಾರದ ಅನುಭವ, ಈ ಎಲ್ಲ ರೀತಿಯ ನರಕ ದರ್ಶನ ಸ್ವಲ್ಪ ಹೊತ್ತಾಯಿತು. ಯಾಕೆ ಅಂದರೆ ಅಷ್ಟೇ ಪರಮಾತ್ಮನ ಮಾತಿನ ಮೇಲೆ ಅವಿಶ್ವಾಸ ಮಾಡಿದ್ದಕ್ಕೆ. ಇದನ್ನು ಗಮನಿಸಿದಾಗ ಧರ್ಮ ಯಾವುದು ಹಾಗಾದರೆ? ದೇವರು ಹೇಳಿದ್ದು ಧರ್ಮ. ದ್ರೋಣಾಚಾರ್ಯರ ಉದ್ಧಾರಕ್ಕಾಗಿ, ಅವರ ಹಿತಕ್ಕಾಗಿ ಪರಮಾತ್ಮ ಇದನ್ನು ನುಡಿ ಅಂತ ಹೇಳಿದ್ದ. ಅದರಲ್ಲಿ ದ್ರೋಣಾಚಾರ್ಯರಿಗೆ ಅಹಿತ ಏನಿರಲಿಲ್ಲ. ಅವರು ಬೃಹಸ್ಪತ್ಯಾಚಾರ್ಯರು, ಅವತಾರ ಕಾರ್ಯ ಮುಗಿದಿತ್ತು. ಇನ್ನೂ ಹೆಚ್ಚು ಆಸಕ್ತರಾಗುವುದು ಬೇಡ. ತಮ್ಮ ಮೂಲ ರೂಪದಲ್ಲಿ ಹೋಗಿ ಆ ಗುರು ಬೃಹಸ್ಪತ್ಯಾಚಾರ್ಯರು ದೇವಗುರುಗಳಾಗಿ ಮೆರೆಯಲಿ ಅಂತನ್ನುವ ಅವರ ಮೇಲಿನ ಕೃಪೆ, ಅದು ಅವರಿಗೆ ಹಿತ, ಅಹಿತ ಅಲ್ಲ. ಸಜ್ಜನರಿಗೆ ಹಿತವಾದದ್ದೇ ಸತ್ಯ. ಆ ಕಾರಣಕ್ಕಾಗಿ ದೇವರು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ಬುದ್ಧಿಯನ್ನು ಉಪಯೋಗಿಸಿದ್ದೇ ದೊಡ್ಡ ತಪ್ಪಾಯಿತು. ಈ ದೃಷ್ಟಿಯಲ್ಲಿ ದೇವರು ಆದೇಶ ಮಾಡಿದ್ದು ಧರ್ಮ ಅಂದ ಮೇಲೆ ದೇವರು ಧರ್ಮವನ್ನು ತಿಳಿದಿದ್ದಾನೆ ಅಂತನ್ನುವ ಮಾತು ಬಹಳ ಸಣ್ಣ ಮಾತಾಗತ್ತೆ. ಯಾರೋ ಹೇಳಿದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ, ಕಂಠಪಾಠ ಮಾಡಿ ಅನೇಕ ಧರ್ಮ ಸಂಹಿತೆಗಳನ್ನು, ಧರ್ಮಶಾಸ್ತ್ರ ಗ್ರಂಥಗಳನ್ನು ಕಂಠಪಾಠ ಮಾಡಿ ದೇವರು ತಿಳ್ಕೊಂಡಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳೋದಲ್ಲ. ಸ್ವಯಂ ಧರ್ಮಸ್ವರೂಪ, ಅವನ ನುಡಿದಿದ್ದೇ ಧರ್ಮ, ಧರ್ಮವನ್ನು ತಿಳಿಸುವವನೇ ಅವ ಅನ್ನುವ ಅರ್ಥದಲ್ಲಿ ಧರ್ಮಜ್ಞ ಎಂಬುದಾಗಿ ಪರಮಾತ್ಮನನ್ನು ಕರೆದಿದ್ದಾರೆ ಅಂತ ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಜೊತೆಗೆ ಧರ್ಮೇಣ ಜ್ಞಾಪ್ಯತೆ ಇತಿ ಧರ್ಮಜ್ಞ. ಧರ್ಮದಿಂದ ನಾವು ದೇವರನ್ನು ತಿಳಿಯಬಹುದು ಅಂತ. ಧರ್ಮದಿಂದ ದೇವರನ್ನು ತಿಳಿಯಬಹುದು. ಸಾಮಾನ್ಯವಾಗಿ ಯುಗುಪಥಜ್ಞ ಪ್ರೀಕಿರಃ ಕಹ, ಕರ್ತರ್ಥದಲ್ಲಿ ಧರ್ಮಜ್ಞ ಎಂಬ ಶಬ್ದ ಇದೆ, ಧರ್ಮವನ್ನು ತಿಳಿದವ ಅಂತ. ಬಹುಲಗ್ರಹಣದಿಂದ ಬೇರೆ ಬೇರೆ ಅರ್ಥಗಳಲ್ಲಿಯೂ ಈ ಶಬ್ದ ನಿರ್ವಚನದಿಂದ ಸಿದ್ಧವಾಗತ್ತೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಧರ್ಮದಿಂದ ತಿಳಿಯಲ್ಪಡುವವನು ಹೌದು. ದೇವರ ಬಗ್ಗೆ ಒಂದೆರಡು ಶಬ್ದ ಕಿವಿ ಮೇಲೆ ಬೀಳಬೇಕು. ದೇವರನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಒಂದು ಧರ್ಮ ಇರಬೇಕು, ಒಂದು ಪುಣ್ಯದ ತುಕುಡು ಇರಬೇಕು. ಒಂದಿಷ್ಟಾದರೂ ಪುಣ್ಯ ಇದ್ದರೆ ದೇವರನ್ನು ತಿಳಿಯಬಹುದು. ಪುಣ್ಯ ಎಷ್ಟಿದೆ ಅಷ್ಟು ತಿಳಿಯಬಹುದು. ಪುಣ್ಯ ಇಲ್ಲದೆ ತಿಳಿಯೋ ಹಾಗಿಲ್ಲ. ಪಾಪಗಳಿದ್ದರೆ ಜ್ಞಾನ ಬರೋದಿಲ್ಲ. ಪಾಪಗಳು ಜ್ಞಾನಕ್ಕೆ ವಿಘ್ನವನ್ನು ಉಂಟು ಮಾಡುತ್ತವೆ ಎನ್ನುವುದನ್ನು ಈಶಾವಾಸ್ಯ ಭಾಷ್ಯ ಟೀಕೆಯಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದರೆ ಪಾಪಗಳನ್ನು ಕಳೆದುಕೊಳ್ಳಬೇಕು. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗಂ ಸಮಾಹ. ಪಾಪಗಳನ್ನು ಕಳೆದುಕೊಂಡ್ರೇ ಜ್ಞಾನ ಬರೋದು. ಧರ್ಮದಿಂದಲೇ ಜ್ಞಾನ ಬರೋದು. ಕರ್ಮಣ ಜ್ಞಾನ ಮಾತನೋತಿ. ಧರ್ಮದಿಂದಲೇ ದೇವರನ್ನು ತಿಳಿಯಬಹುದು.
ಇಷ್ಟು ಜನ ನೀವು ಇಲ್ಲಿ ಕುಳಿತು ದೇವರ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳ್ತಾ ಇದ್ದೀರಿ ಅಂದರೆ ನೀವು ಮಾಡಿದ, ನಿಮ್ಮ ಹಿರಿಯರು ಮಾಡಿದ ಅದೆಷ್ಟೋ ಪುಣ್ಯಗಳು ಒದಗಿ ಬಂದಿವೆ ಅಂತ ಅರ್ಥ. ಒಂದು ಕಡೆಗೆ ಭಾಗವತದ ಸಪ್ತಾಹವನ್ನು ನೀವು ಕೇಳ್ತಾ ಇದ್ದೀರಿ ಅಂದರೆ ಧರ್ಮ ಇದೆ ಅಂತ ಅರ್ಥ. ಅನೇಕ ವಿದ್ವಾಂಸರು ನಾನಾ ತರಹದ ಧರ್ಮವನ್ನು, ದೇವರ ಮಹಿಮೆಗಳನ್ನು, ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯಗಳನ್ನು ಹೇಳ್ತಾರೆ. ನೀವು ಕೇಳ್ತೀರಿ, ನಿಮ್ಮ ಹಿರಿಯರು ಹೇಳುವುದನ್ನು ಕೇಳ್ತೀರಿ ಅಥವಾ ಓದ್ತಾ ಇದ್ದೀರಿ ಅಂದರೆ ಧರ್ಮ ಇದೆ ಅಂತ ಅರ್ಥ. ಹಿಂದೆ ಮಾಡಿದ ಧರ್ಮ ಇವತ್ತು ಒದಗಿ ಬಂದದ್ದಕ್ಕೆ ಒಂದೆರಡಕ್ಷರ ಕಿವಿಗೆ ಬೀಳುತ್ತೆ, ಅನುಸಂಧಾನಕ್ಕೆ ಬರುತ್ತೆ. ಇವತ್ತು ಮತ್ತೆ ನಾವು ಧರ್ಮವನ್ನು ಆಚರಣೆ ಮಾಡಿದರೆ, ಜಪ ಮಾಡಿದರೆ, ಪಾರಾಯಣ ಮಾಡಿದರೆ, ಪ್ರದಕ್ಷಿಣೆ, ನಮಸ್ಕಾರ, ದೊಡ್ಡವರ ಸೇವೆ ಇವುಗಳನ್ನು ಮಾಡಿದರೆ ಆ ಧರ್ಮ ಮತ್ತೆ ಮುಂದೆ ನಮಗೆ ಜ್ಞಾನದ ಅಭಿವೃದ್ಧಿಗೆ ಕಾರಣವಾಗತ್ತೆ. ಈ ದೃಷ್ಟಿಯಲ್ಲಿ ದೀನಾನುಕಂಪಿ ಧರ್ಮಜ್ಞ, ಧರ್ಮದಿಂದ ದೇವರನ್ನು ತಿಳಿಯುವುದಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಧರ್ಮವನ್ನು ಸಂಪಾದನೆ ಮಾಡಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಲೋಭ ಮನುಷ್ಯನಿಗಿರಬಾರದು, ಆದರೆ ಪುಣ್ಯದ ಲೋಭ ಅವಶ್ಯವಾಗಿರಬೇಕು. ಹಣದ ಲೋಭ ಇರಬಾರದು. ದುಡ್ಡು ಕಾಸಿನ ಲೋಭ ಹಾನಿಕರ. ಲೋಭ ಅನ್ನೋದೇ ಹಾನಿಕರ ಅಲ್ಲ. ಕೆಲವು ವಿಷಯಗಳಲ್ಲಿ ಲೋಭ ಇದು ಉದ್ಧಾರಕ್ಕೆ ಕಾರಣ. ಸಜ್ಜನರ ಸಹವಾಸ ಇದೆ. ನಮ್ಮನೆ ಪಕ್ಕದಲ್ಲಿ ಒಬ್ಬರಿದ್ದಾರೆ ಸಜ್ಜನರು, ಸಾಕು ಅಲ್ಲ, ಎಷ್ಟು ಸಾಧ್ಯವೋ, ಅಥವಾ ಒಂದು ವರ್ಷಕ್ಕೊಂದು ದಿನ ಗುರುಪೌರ್ಣಿಮೆಯ ದಿನ ನಮ್ಮ ಗುರುಗಳ ಭೇಟಿಯಾಗತ್ತೆ, ಸಾಕು ಅಲ್ಲ. ಗುರುಗಳ ಸಮಾಗಮ, ಗುರುಮುಖದಿಂದ ಉಪದೇಶದ ಶ್ರವಣ ಎಷ್ಟು ಸಿಕ್ಕರೂ ಬೇಕು 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 ಅನ್ನುವ ಲೋಭ ಇರಬೇಕು. ಅವಕಾಶ ಸಿಕ್ಕಾಗೆಲ್ಲ, ಅನುಕೂಲತೆ ಇದ್ದಾಗೆಲ್ಲ ಗುರು ಶಿಷ್ಯರಿಗೆ ಸಾಧ್ಯವಾದಷ್ಟು ಉಪದೇಶವನ್ನು ಪಡೆಯಬೇಕು, ಸಾಧ್ಯವಾದಷ್ಟು ಸತ್ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಪಡೆಯಬೇಕು, ಸಾಧ್ಯವಾದಷ್ಟು ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಶಕ್ತಿ ಇದ್ದಷ್ಟು ಹಾಕಬೇಕು. ಮೊನ್ನೆ ಯಾವಾಗೋ ಬಂದಿದ್ದೆ, ಬಂದಾಗ ಒಂದು ಕೈ ಮುಗಿದಿದ್ದೆ, ಸಾಕು, ಈಗೇನೋ ಬೇರೆ ಕೆಲಸಕ್ಕೆ ಬಂದೀನಿ, ಮೊನ್ನೆ ನಮಸ್ಕಾರ ಆಗಿದೆ ಸಾಕು, ಪ್ರದಕ್ಷಿಣೆನೂ ಆಗಿದೆ. ಈ ತರಹ ಅಲ್ಲ, ಲೋಭ, ಇನ್ನೂ ಬೇಕು ಪುಣ್ಯ, ಇನ್ನೂ ಬೇಕು ಅಂತ. ದೀನಾನುಕಂಪಿ ಧರ್ಮಜ್ಞ, ಈ ಎರಡೂ ಶಬ್ದಗಳನ್ನು ಜೋಡಿಸ್ತಾ ಇದ್ದಾರೆ. ಶಬ್ದಗಳಲ್ಲಿಯೂ ಗಾಂಭೀರ್ಯ ಇದೆ, ಜೋಡಣೆಯಲ್ಲಿಯೂ ಒಂದು ಸಾಂಗತ್ಯ ಇದೆ, ಒಂದು ಮರ್ಮ ಇದೆ. ದೀನಾನುಕಂಪಿ, ಅವನಿಗೆ ದೀನರ ಮೇಲೆ, ಭಕ್ತರ ಮೇಲೆ, ಪಾಮರರಾದ ಮಾನವರ ಮೇಲೆ ಅನುಕಂಪೆ ಇದೆ. ಹಾಗಾಗಿ ಧರ್ಮದಿಂದಲೇ ಅವನನ್ನು ತಿಳಿಯಬಹುದು ಅಂತ ಧರ್ಮ ಮಾಡುವುದಕ್ಕೆ ನಮ್ಮನ್ನು ಬಿಟ್ಟು ಮಾಡಿ ಬನ್ನಿ, ಆಗ ನನ್ನನ್ನು ನಾನು ತಿಳಿಸ್ತೇನೆ ಅಂತ ಬಿಡೋದಿಲ್ಲ. ದೀನಾನುಕಂಪಿ, ಅನುಕಂಪ ಇರೋದರಿಂದ, ನಮ್ಮ ಮೇಲೆ ದಯೆ ಇರೋದರಿಂದ, ನಮ್ಮ ಅಶಕ್ತಿ, ಅಸ್ವಾತಂತ್ರ್ಯ, ಅಜ್ಞಾನ, ಹಣೆ ಬರಹ ಚೆನ್ನಾಗಿ ಗೊತ್ತು ದೇವರಿಗೆ. ಆದ್ದರಿಂದ ಅವನೇ ಧರ್ಮವನ್ನು ಮಾಡಿಸ್ತಾನೆ. ತಾನೇ ಧರ್ಮವನ್ನು ನಮ್ಮಿಂದ ಮಾಡಿಸಿ, ಧರ್ಮ ಮಾಡುವುದಕ್ಕೆ ಬೇಕಾದ ಪರಿಕರವನ್ನು ಕೊಟ್ಟು, ಪುಣ್ಯವನ್ನು ನೀಡಿ, ತನ್ನ ತಿಳುವಳಿಕೆ ಬರುವಂತೆ ಮಾಡಿ, ಕೈಕೊಟ್ಟು ಮೇಲೆತ್ತಿ ಉದ್ಧಾರ ಮಾಡುವಂತಹ ದಯಾಸಾಗರನಾಗಿದ್ದಾನೆ ಎನ್ನುವ ಅರ್ಥದಲ್ಲಿ ಆ ಶಬ್ದಗಳ ಜೋಡಣೆ ಮಾಡುತ್ತಾರೆ. ದೀನಾನುಕಂಪಿ ಧರ್ಮಜ್ಞ ಎಂಬುದಾಗಿ. ಇನ್ನೊಂದು ಮಾತನ್ನು ನಿನ್ನೆ ದಿವಸ ತಿಳಿದಿದ್ದರೆ ಅದರ ಬಗ್ಗೆ ವಿವರಣೆಯನ್ನು ಈ ಹಯಗ್ರೀವ ಸಪ್ತರಾತ್ರೋತ್ಸವದ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಸವಿವರವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಧರ್ಮ ಅಂದರೆ ಹಯಗ್ರೀವ ದೇವರು ಅಂತ. ಹಯಗ್ರೀವ ದೇವರನ್ನು ಸ್ಕಂದ ಪುರಾಣದಲ್ಲಿಯೂ ಶ್ರೀಮದ್ ಭಾಗವತ ಪುರಾಣದಲ್ಲಿಯೂ ಧರ್ಮ ಎಂಬ ಶಬ್ದದಿಂದ ಕರೆದಿದ್ದಾರೆ. ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ, ಸ್ಕಂದ ಪುರಾಣದ ಶ್ರಾವಣ ಮಾಸ ಮಹಾತ್ಮ್ಯದಲ್ಲಿ. ಹಯಗ್ರೀವ ಮಂತ್ರದಲ್ಲಿ ಅದನ್ನು ಹೇಳಿದ್ದಾರೆ, ಬಹಿರಂಗವಾಗಿ ಹೇಳುವಂತಿಲ್ಲ. ಹಾಗಾಗಿ
ಆ ಮಂತ್ರದಲ್ಲಿ ಹಯಗ್ರೀವ ದೇವರನ್ನು ಧರ್ಮ ಅಂತ ಕರೆದಿದ್ದಾರೆ. ಹಯಗ್ರೀವ ದೇವರ ಹೆಸರು ಧರ್ಮ ಅಂತ. ಹಾಗಾಗಿ ಶ್ರೀರಾಮಚಂದ್ರ ಧರ್ಮಜ್ಞ ಅಂದರೆ ಧರ್ಮದಿಂದ ಪುಣ್ಯದಿಂದ ನಾವು ರಾಮನನ್ನು ತಿಳಿಯಬಹುದು ಅಂತ ಮಾತ್ರ ಅಲ್ಲ, ರಾಮನ ಬಗ್ಗೆ ತಿಳಿಯಬೇಕಾದರೆ ರಾಮಾಯಣ ಬೇಕು. ರಾಮಾಯಣ ಉಪದೇಶ ಮಾಡಿದವನು ಧರ್ಮ ಅಂದರೆ ಹಯಗ್ರೀವ, ಧರ್ಮಜ್ಞ. ಹಯಗ್ರೀವನ ಉಪದೇಶದಿಂದ ರಾಮನನ್ನು ತಿಳಿಯಬಹುದು ಅಂತ. ಆದ್ದರಿಂದ ರಾಮನನ್ನು ಧರ್ಮಜ್ಞ, ನಾನು ತಿಳಿದದ್ದು ಹಾಗೇನೆ ಅಂತ ವಾಲ್ಮೀಕಿ ಮಹರ್ಷಿಗಳ ಅಭಿಪ್ರಾಯ. ಆ ಮೂಲ ರಾಮಾಯಣ ಶತಕೋಟಿ ಪ್ರವಿಸ್ತೀರ್ಣವಾದದ್ದು, 100 ಕೋಟಿ ಶ್ಲೋಕಗಳ ಆ ರಾಮಾಯಣ. 100 ಕೋಟಿ ಶ್ಲೋಕಗಳದಿದ್ದರೆ ಎಷ್ಟು ದೊಡ್ಡ ಗ್ರಂಥ ಆಗಿರಬಹುದಲ್ವ. ಮಹಾಭಾರತವೇ ಎಷ್ಟು ದೊಡ್ಡ ಗ್ರಂಥ ಆಗ್ತದೆ. ಸಭೆಯೇ ತುಂಬುವಷ್ಟು ದೊಡ್ಡ ಗ್ರಂಥ ರಾಶಿಯೋ ಗೊತ್ತಿಲ್ಲ, ಅಂತಹ ಗ್ರಂಥ. ಅದು ಎಷ್ಟು ಗಾತ್ರದ್ದಿದೆ ಎನ್ನುವುದು ಒಂದು ಕಡೆಗಿರಲಿ, ಎಂತಹ ಅರ್ಥಪೂರ್ಣವಾದದ್ದು. ಸ್ವತಂತ್ರನಾದ ಭಗವಂತನ ನುಡಿ. ಅಂತಹ ಶ್ರೇಷ್ಠವಾದ ರಾಮಾಯಣವನ್ನು ಪರಂಪರೆಯಿಂದ ತಿಳಿದ ಬ್ರಹ್ಮದೇವರು, ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ಉಪದೇಶ ಮಾಡಿದ್ದು. ಅದರೊಳಗಿನ ಸ್ವಲ್ಪ ಭಾಗ ಎಷ್ಟು ಮಾನವರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಷ್ಟನ್ನು ಸಂಗ್ರಹ ಮಾಡಿ ಮಹರ್ಷಿಗಳು ಇಲ್ಲಿ ನಿರೂಪಣೆ ಮಾಡಿದ್ದು. ಆದ್ದರಿಂದ ನಾನು ರಾಮನನ್ನು ತಿಳಿದದ್ದು ಕೂಡ ಧರ್ಮದಿಂದವೂ ಹೌದು, ಧರ್ಮನಿಂದ, ಹಯಗ್ರೀವನಿಂದ, ಹಯಗ್ರೀವ ರೂಪಿಯಾದ ಪರಮಾತ್ಮನ ಆ ಮೂಲ ರಾಮಾಯಣ ಗ್ರಂಥದಿಂದ ಶ್ರೀರಾಮಚಂದ್ರನನ್ನು ನಾನು ತಿಳಿದದ್ದು. ಯಾರೇ ತಿಳಿಯಬೇಕಾದರೂ ಮೂಲತಃ ಆ ಹಯಗ್ರೀವನಿಂದಲೇ ರಾಮನ ಬಗ್ಗೆ ತಿಳಿಯಬೇಕು ಅನ್ನುವ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರನನ್ನು ಧರ್ಮಜ್ಞ ಎಂಬುದಾಗಿ ಕರೆದಿದ್ದಾರೆ. ಈಗ ಆ ಹಯಗ್ರೀವ ದೇವರ ಬಗ್ಗೆ ನಾವು ಚೆನ್ನಾಗಿ ತಿಳಿಯೋಣ. ಆ ಹಯಗ್ರೀವ ದೇವರ ಅನುಗ್ರಹದಿಂದ ರಾಮನನ್ನು ಚೆನ್ನಾಗಿ ತಿಳಿಯುವುದಕ್ಕೆ ಸಾಧ್ಯ. ಆ ಕಾರಣಕ್ಕಾಗಿ ಈ ಒಂದು ಪರ್ವಕಾಲದಲ್ಲಿ ಹಯಗ್ರೀವ ದೇವರ ಬಗ್ಗೆ ತಿಳಿದು ಮತ್ತೆ ರಾಮನನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ಒಂದು ಮಾತನ್ನು ಒಬ್ಬ ಗೃಹಸ್ಥ ಯಾವ ರೀತಿ ಅತಿಥಿ ಸತ್ಕಾರವನ್ನು ಮಾಡಬೇಕು ಅನ್ನುವುದನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಮನೆಗೆ ಬಂದ ಅತಿಥಿಗಳಿಗೆ ಇವತ್ತಿನ ಕಾಲದ ಕೆಲವು ಜನ, ಎಲ್ಲರೂ ಅಲ್ಲ, ಅನೇಕ ಸಜ್ಜನರು ಮಹನೀಯರಿದ್ದಾರೆ, ಅವರೆಲ್ಲ ಅಭಿನಂದನೀಯರು. ಆದರೆ ಕೆಲವರಿಗೆ ಸಂಪ್ರದಾಯ ಗೊತ್ತಿಲ್ಲ, ಕಾರಣ ತಂದೆ ತಾಯಿಗಳ ಜೊತೆಗೇ ಇರೋದಿಲ್ಲ, ಅವರನ್ನು ಹೊರಗೆ ಕಳಿಸಿ ತಾವೇ ಇರುತ್ತಾರೆ. ಹೀಗಾಗಿ ಹೇಳುವವರು ಕೇಳುವವರು ಯಾರಿರೋದಿಲ್ಲ. ಮನೆಗೆ ಬಂದ ಅತಿಥಿಗಳನ್ನು ಬಾಗಿಲಿನಲ್ಲಿ ಹಾಗೇ ಮಾತಾಡಿ ಅಲ್ಲಿಂದಲೇ ಕಳಿಸಿಬಿಡ್ತಾರೆ. ಏನು ಬೇಕಾಗಿತ್ತು, ಯಾಕೆ ಬಂದಿದ್ರಿ, ಏನಿಲ್ಲ, ಇದೆ ಹಾಗೆ ಹೀಗೆ ಏನೋ ಮಾತು ಕಥೆ ಉತ್ತರ ಅಲ್ಲಿಗೆ ಮುಗಿದು ಹೋಯ್ತು. ಅದಕ್ಕೆ ನಾನು ಒಂದು ಸಂದರ್ಭದಲ್ಲಿ ತಿಳಿಸಿದ್ದುಂಟು ನಿಮಗೆಲ್ಲ. ನಮ್ಮ ಕನ್ನಡ ಭಾಷೆ ಹಾಗೂ ಪಾಶ್ಚಾತ್ಯರ ಭಾಷೆ. ಪಾಶ್ಚಾತ್ಯರು ಬಾಗಿಲಿಗೆ ಹೆಸರಿಟ್ಟದ್ದು ಡೋರ್ ಅಂತ. ಸ್ಪೆಲ್ಲಿಂಗ್ ಏನಿದೆ ಅದನ್ನು ಹಿಂದಿ, ಸಂಸ್ಕೃತ, ಕನ್ನಡದಲ್ಲಿ ಅದನ್ನು ಓದಿ ಕನ್ನಡದ ಉಚ್ಚಾರಣೆ DOOR, ದೂರ್, ದೂರ ಹೋಗಿ ಅಂತ ಬಂದವರನ್ನು ಕಳಿಸುವುದು. ಇದು ಪಾಶ್ಚಾತ್ಯರು. ನಮ್ಮ ಭಾರತೀಯ ಕನ್ನಡದ ಭಾಷೆ ನೋಡಿ ಎಷ್ಟು ಚೆನ್ನಾಗಿದೆ. ಬಾ ಗಿಲ, ಬಾ ಅಂದರೆ ಒಳಗೆ ಬಾ, ಗಿಲ ಅಂದರೆ ಏನಾದರೂ ತಿನ್ನು ಅಂತ ಸಂಸ್ಕೃತದಲ್ಲಿ. ಗಿಲ ಬಾ ಗಿಲ, ಬಾ ಕೂಡು, ತಿನ್ನು, ಉಣ್ಣು, ಆಮೇಲೆ ಮಾತಾಡು. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಬರುವಾಗಲೇ ದೂರ ಅನ್ನೋದು ಅವರದ್ದು ಸಂಸ್ಕೃತಿ.
ಇದರಲ್ಲಿ ತಿಳಿಯಬೇಕಾದ ತಥ್ಯ ಇಷ್ಟೇ. ಭಾಷೆ ಬಹಳ ಚೆನ್ನಾಗಿದೆ ಅಂತ ನಕ್ರಿ, ಆದರೆ ಭಾಷೆಯ ಜನ ಈ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿರಬೇಕು ಅನ್ನುವುದನ್ನು ಈಗ ತಿಳಿಯಬೇಕಾದ ತಥ್ಯ. ನೀವೆಲ್ಲ ಹಾಗಿದ್ದೀರಿ, ಕೆಲವರ ಬಗ್ಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಆತಿಥೇಯರು ಅಂತಾರೆ ಅವರಿಗೆ. ಅತಿಥಿಗಳು ಅಂದರೆ ಬಂದವರು, ಆತಿಥೇಯರು ಅಂದರೆ ಅತಿಥಿಗಳಿಗೆ ಸ್ವಾಗತ ಮಾಡುವವರು. ಆತಿಥೇಯರ ಅತಿಥಿಗಳಿಗೆ ಸ್ವಾಗತ ಮಾಡುವ ಗೃಹಸ್ಥರ ಕರ್ತವ್ಯ ಇದೆ. ಬಂದವರಿಗೆ ಮೊದಲು ನೆಲ ಕೊಡಬೇಕು, ಜಾಗ ತೋರಿಸ್ಬೇಕು. ಆ ನೆಲದ ಮೇಲೇ ಕೂಡ್ಲಿಕ್ಕೆ ಹೇಳಬಾರದು. ತೃಣಾನಿ, ಚಾಪೆ ಹಾಸೋದಕ್ಕೆ ಕೊಡಬೇಕು. ಜಾಗನೇ ಇಲ್ಲದೆ ಇರೋ ಹಾಗೆ ಎಲ್ಲ ಕಡೆಗೆ ಸಾಮಾನು ಇಟ್ಟು ಹಾಗೇ ನಿಂದಿರಿಸಬಾರದು. ಒಂದು ಕಡೆಗೆ ಕೂಡೋದಕ್ಕೆ ಅವಕಾಶ ಮಾಡಿಕೊಡಬೇಕು, ಭೂಮಿಯನ್ನು ಕೊಡಬೇಕು. ಕೊಟ್ಟ ಭೂಮಿಯ ಮೇಲೆ ಕೂಡುವುದಕ್ಕೊಂದು ಆಸನ, ಒಂದು ಚಾಪೆ. ತೃಣಾನಿ ಭೂಮಿ ಉದಕಂ, ನೀರು ಕೊಡಬೇಕು. ದೂರದಿಂದ ನಡೆದು ಬಂದಿರ್ತಾರೆ ಅನ್ನುವುದಕ್ಕಾಗಿ ಶುದ್ಧವಾದ ನೀರನ್ನು ಕೊಡಬೇಕು. ಆಮೇಲೆ ಇದನ್ನೆಲ್ಲ ಕೊಟ್ಟು ಒಂದು ಕ್ಷಣ ನಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒರಟು ಮಾತುಗಳನ್ನಾಡಿ ಟರ 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 ಒದರಿ ಯಾಕಪ್ಪ ಬಂದೆ ಅನಿಸೋ ಹಾಗೆ ಆಗಬಾರ್ದು. ವಾಚಂ ದದ್ಯಾಚ್ಚ ಸೂನೃತಾಂ, ಬಹಳ ಹಿತವಾದ, ಸಿಹಿಯಾದ, ಪ್ರಿಯವಾದ ಮಾತುಗಳನ್ನು ಆಡಬೇಕು. ಯಾವಾಗ ಬಂದ್ರಿ, ಏನಾಗಬೇಕಾಗಿತ್ತು ಇತ್ಯಾದಿ. ಅವನ ಬಗ್ಗೆ ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳಿ, ಅವರ ಸಾಧನೆಯ ಬಗ್ಗೆ ಹೇಳಿ, ನೀವು ಮಾಡಿದ ಸಾಧನೆ, ನಿಮ್ಮ ಪರಿಶ್ರಮ, ನಿಮ್ಮ ಸೇವೆ ಬಹಳ ಉತ್ತಮವಾದದ್ದಿದೆ ಅಂತ ಒಂದು 4 ಮಾತುಗಳನ್ನು ಹೇಳಿ, ಈಗ ಬಂದ ಕೆಲಸ ಏನು ಅಂತ ನಿಧಾನವಾಗಿ ಕೇಳಬೇಕು. ಬಾಗಿಲು ತೆಗೆಯದೆ ಕಿಟಕಿಯಲ್ಲೇ ಏನು ಬೇಕಾಗಿತ್ತು ಅಂತ ಕೇಳಿ ಕಳಿಸೋದಲ್ಲ. ಇದು ಕ್ರಮ. ಈ ತರಹದ ಒಂದು ಅತಿಥಿ ಸತ್ಕಾರವನ್ನು ಮಾಡಿ ತೇಜೋವೃದ್ಧಿಯನ್ನು, ಸಂಪತ್ತಿನ ವೃದ್ಧಿಯನ್ನು, ಜ್ಞಾನಾಭಿವೃದ್ಧಿಯನ್ನು ಪಡೆದುಕೊಳ್ಳುವಂತಹ ಒಂದು ಕ್ರಮ. ಇದು ಅವರಿಗೆ ಮಾಡುವ ಉಪಕಾರ ಅಂತ ಮಾತ್ರ ಭಾವಿಸೋದಲ್ಲ, ಇದು ನಮಗೆ ಮಾಡಿಕೊಳ್ಳುವ ಉಪಕಾರ ಅನ್ನುವ ಭಾವನೆ ನಮ್ಮಲ್ಲಿರಬೇಕು. ಅತಿಥಿಗಳಿಗೆ ಇವನೇನು ಉಪಚಾರ ಮಾಡ್ತಾನೆ ಅದೆಲ್ಲ ತನಗೆ ತಾನು ಮಾಡಿಕೊಳ್ಳುವ ಉಪಕಾರ. ಅದು ತನ್ನ ಶ್ರೇಯಸ್ಸಿಗೆ ಕಾರಣ, ಅಥವಾ ತನಗೆ ಬರುವ ಅನಾಹುತಗಳ, ಗಂಡಾಂತರಗಳ ಪರಿಹಾರಕ್ಕೆ ಒಂದು ಉಪಾಯ ಅಂತ ತಿಳಿಯಬೇಕು. ವೈಶ್ವಾನರ ಪ್ರವಿಶತ್ಯತಿಥಿರ್ಬ್ರಾಹ್ಮಣೋ ಗೃಹಾನ್ ತಸ್ಸೈತಾಂ ಶಾಂತಿಂ ಕುರುವಂತಿ ಹರ ವೈವಸ್ವತೋದಕಂ ಅಂತ. ಅತಿಥಿಯ ರೂಪದಲ್ಲಿ ಅಗ್ನಿ ಬರ್ತಾನೆ ಅಂತ ಶಾಸ್ತ್ರ ಹೇಳ್ತದೆ, ಕಾಠಕೋಪನಿಷತ್ತು ಹೇಳ್ತದೆ. ಯಾರ ಮಾತಲ್ಲ ಇದು, ಅಪೌರುಷೇಯವಾದ ಭಗವಂತನ ವಾಣಿ. ಆ ಅಗ್ನಿಯ ರೂಪದಲ್ಲಿ ಬರ್ತಾನೆ. ಅವನಿಗೆ ಶಾಂತಗೊಳಿಸಿದರೆ ಇವನಿಗೆ ಎಲ್ಲ ಅಭಿವೃದ್ಧಿ ಆಗ್ತದೆ. ಇಲ್ಲದೇ ಇದ್ದರೆ ಆಶಾ ಪ್ರತೀಕ್ಷೆ ಸಂಗತಂ ಸೂನೃತಾಂಚ. ಇವನ ಆಶೆ, ಇವನ ಉದ್ದೇಶಗಳು, ಇವನ ಅನೇಕ ಕಾಮ್ಯವಾದ ವಿಷಯಗಳು, ಪುತ್ರ ಪಶುಶ್ಚ ಸರ್ವಾನ್, ಅವನ ಸಂತತಿ, ಅವನ ಪಶುಗಳು, ಅವನ ಹೊಲ ಮನೆ, ಏತದ್ ವೃಂಕ್ತೆ ಪುರುಷಸ್ಯ ಅಲ್ಪಮೇಧಸಃ ಯಸ್ಯ ಅನಶ್ನನ್ ವಸತಿ ಬ್ರಾಹ್ಮಣೋ ಗೃಹೆ. ಬಂದು ಊಟ ಇಲ್ಲದೆ ಹಸಿದು ಬೇಸತ್ತು ಮನಸ್ಸಿಗೆ ನೊಂದುಕೊಂಡು ಒಬ್ಬ ಅತಿಥಿ ಹೋದ ಅಂದರೆ, ಅಂತೂ ಹೋದ ಮಹಾರಾಯ, ಪೀಡಾ ಹೋಯಿತು ಅಂತ. ಆ ಪೀಡಾ ಹೋಯಿತು ಅಂತ ನಿನಗನಿಸಿರ್ಬೋದು, ನಿನ್ನ ಮನೆ ತುಂಬ ಪೀಡಾ ಬಂದು ಕೂಡುತ್ತವೆ ಒಬ್ಬನನ್ನು ಹಾಗೆ ಕಳಿಸಿದರೆ. ಉಪನಿಷತ್ತಿನ ಮಾತಿದು, ಯಾವ ಒಬ್ಬ ವ್ಯಕ್ತಿಯ ಮಾತಲ್ಲ, ಒಬ್ಬ ಪುರುಷನ ನುಡಿಯಲ್ಲ. ಇದು ಅಪೌರುಷೇಯವಾದ ನುಡಿ ಹೇಳುತ್ತದೆ. ಬಂದ ಅತಿಥಿಗೆ ತಿರಸ್ಕಾರ ಮಾಡಿದರೆ ಮನೆ ತುಂಬ ಪೀಡೆಗಳು, ನಾನಾ ರೀತಿಯ ಪೀಡೆಗಳು. ಎಲ್ಲ ಮಾಡಿದ್ದೆ, ಯಾಕೆ ಹೀಗಾಯ್ತೋ ಗೊತ್ತಿಲ್ಲ, ಯಾಕೆ ಹೀಗಾಯ್ತೋ ಗೊತ್ತಿಲ್ಲಲ್ಲ, ಬಂದವ್ರನ್ನ ಅಳಿಸಿ ಕರೆಸಿದ್ದಿ, ಅದಕ್ಕೆ ಹೀಗಾಯಿತು. ಇದೇ ಉತ್ತರ. ಗೊತ್ತಿಲ್ಲ ಯಾಕೆ, ಇದೇ ಕಾರಣ. ಶಾಸ್ತ್ರವೇ ಹೇಳುವ ಕಾರಣ ಉಂಟು. ಇಷ್ಟು ಅತಿಥಿಗಳ ಮಹತ್ವ ಇದೆ. ಇದನ್ನು ಜಗತ್ತಿಗೆ ತಿಳಿಸಿಕೊಡಬೇಕಾಗಿದೆ. ನಿಜವಾಗಿ ನಮಗೆಲ್ಲ ನಿಜವಾದ ಅತಿಥಿ ದೇವರೇ. ಯಾಕೆಂದರೆ ಬಂದವರು ಮಾನವರು, ಅವರೊಳಗೆ ದೇವರಿರ್ತಾನೆ ಎನ್ನುವುದಕ್ಕೆ ಅವರಿಗೆ ಮಹತ್ವ. ಅಗ್ನಿ
ಅಗ್ನಿಯಲ್ಲಿ ವಾಯುದೇವರು, ಪರಮಾತ್ಮ ಇದ್ದಾನೆ, ನಾರಾಯಣ ಇದ್ದಾನೆ ಅನ್ನೋದಕ್ಕಾಗಿ ಆ ಅತಿಥಿಗಳಿಗೆ ಮಹತ್ವ. ದೇವರಿಗೆ ಅತಿಥಿ ಅಂತ ಹೆಸರಿದೆ. ಹಂಸಸ್ಸುಚಿಷದ್ ವಸುರಂತರಿಕ್ಷ ಸದ್ಹೋತ ವೇದಿಷದ್ ಅತಿಥಿರ್ದುರೋಣ ಸತ್. ಅತಿಥಿ ಅಂತ ದೇವರ ಹೆಸರೇ ಅದು. ಅತಿಥಿ ಎಂಬ ಹೆಸರಿನ ದೇವರ ಒಂದು ರೂಪ ಇದೆ. ರಾಮ ಕೃಷ್ಣ ಅಂತ ಪರಮಾತ್ಮನ ರೂಪಗಳಿರುವಂತೆ ಅತಿಥಿ ಅನ್ನುವ ಒಂದು ರೂಪ ಇದೆ. ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದನುದಿನದಿ ಎಂಬುದಾಗಿ ಆ ಪರಮಾತ್ಮನ 18 ರೂಪಗಳನ್ನು ತಿಳಿಯಿರಿ ಅಂತಾರಲ್ಲ, ಅದರೊಳಗಿನ ಒಂದು ರೂಪ ಅತಿಥಿ ಎಂಬ ರೂಪ. ಥ ಅಂದರೆ ಅನ್ನ, ಅತಿ ಅಂದರೆ ಬಹಳ, ಅತಿಥಿ ಅಂದರೆ ಬಹಳಷ್ಟು ಅನ್ನವನ್ನು ಸ್ವೀಕಾರ ಮಾಡುವವನು. ಪ್ರಪಂಚದೊಳಗಿನ ಎಲ್ಲರೂ ಮಾಡುವ ನೈವೇದ್ಯವನ್ನೂ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅತಿಯಾದ ಥ ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ದೇವರಿಗೆ ಅತಿಥಿ ಎಂಬುದಾಗಿ ಕರೀತಾರೆ. ಅಂತಹ ಅತಿಥಿಯಾದ ಪರಮಾತ್ಮನನ್ನು ಸಂತೋಷಪಡಿಸಿ ಅವನ ಅನುಗ್ರಹದಿಂದ ನಾವು ಪುಣ್ಯವಂತರಾಗಬೇಕು, ಸಂಪದ್ಭರಿತರಾಗಬೇಕು, ಭಾಗ್ಯವಂತರಾಗಬೇಕು, ಪೀಡೆಗಳನ್ನು ಕಳೆದುಕೊಳ್ಳಬೇಕು. ಆದರೆ ನಮಗೆಲ್ಲ ಲೋಕ ಶಿಕ್ಷಣ ಮಾಡಿ ಮಾರ್ಗದರ್ಶನ ಮಾಡಿ ಉದ್ಧಾರ ಮಾಡುವುದಕ್ಕೆ ತಾನೇ ಹೇಗೆ ಅತಿಥಿ ಸತ್ಕಾರ ಮಾಡಬೇಕು ಅಂತ ಪರಮಾತ್ಮ ತನ್ನ ಎಲ್ಲ ಅವತಾರಗಳಲ್ಲಿ ತೋರಿಸಿದ್ದಾನೆ. ರಾಮನಾದಾಗಲೂ ತೋರಿಸಿದ್ದಾನೆ, ಕೃಷ್ಣನಾದಾಗೂ ತೋರಿಸಿದ್ದಾನೆ, ಹಯಗ್ರೀವನಾದಾಗೂ ತೋರಿಸಿದ್ದಾನೆ. ಬಂದ ಅತಿಥಿಗಳನ್ನು ಅಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿ ಸತ್ಕಾರ ಮಾಡಿ. ಸುಧಾಮನ ಕಥೆ ಶ್ರೀಮದ್ ಭಾಗವತದ ದಶಮಸ್ಕಂಧದಲ್ಲಿ ಬಂದದ್ದೇ ಅತಿಥಿ ಸತ್ಕಾರವನ್ನು ಹೇಗೆ ಮಾಡಬೇಕು, ಎಷ್ಟು ಉತ್ಸಾಹದಿಂದ ಮಾಡಬೇಕು, ಎಷ್ಟು ಗೌರವದಿಂದ ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿಯೇ ಮೂಡಿ ಬಂದದ್ದು. ಧರ್ಮಜ್ಞ ಆ ಅತಿಥಿ ಸತ್ಕಾರದ ಧರ್ಮವನ್ನು ಹೇಗೆ ಮಾಡಬೇಕು ಅಂತ ತಾನು ಮಾಡಿ ತಿಳಿಸಿಕೊಟ್ಟಿದ್ದಾನೆ. ಧರ್ಮಂ ಜ್ಞಾಪಯತಿ ಇತಿ ಧರ್ಮಜ್ಞ. ಹಯಗ್ರೀವಾವತಾರದಲ್ಲಿ ಹೇಗೆ ಧರ್ಮವನ್ನು ತಿಳಿಸಿಕೊಟ್ಟಿದ್ದಾನೆ ಅಂತ, ಹಯಗ್ರೀವಾವತಾರದ ಬಗ್ಗೆ ನಾವು ತಿಳಿತಾ ಇದ್ದೀವಲ್ವೋ ನೋಡಿ. ಹಯಗ್ರೀವ ದೇವರ ಕಥೆಯನ್ನು ಮೊದಲು ತಿಳಿಯೋಣ. ಆಮೇಲೆ ಅವನು ನಮಗೆ ಏನು ಮಾರ್ಗದರ್ಶನ ಮಾಡಿದ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಅರ್ಥಗರ್ಭಿತವಾದಂತಹ ಅತುಲವಾಣಿಯಲ್ಲಿ ತ್ವಯಾ ಪುರಾ ಕರ್ಣಪುಟಾದ್ವಿನಿರ್ಮಿತೌ ಮಹಾಸುರೌ ತೌ ಮಧುಕೈಟಭಾಖ್ಯೌ ಪ್ರಭಂಜನಾವೇಶವಶಾತ್ವದಾಜ್ಞೆಯ ಬಲೋದ್ಧತೌ ಆಶು ಜಲೇಭ್ಯವರ್ಧತಾಂ. ಪರಮಾತ್ಮನ ಕರ್ಣಪುಟದಿಂದ ಕಿವಿಯಿಂದ ಇಬ್ಬರು ರಾಕ್ಷಸರು ಹುಟ್ಟುತ್ತಾರೆ, ಅಸುರರು ಹುಟ್ಟುತ್ತಾರೆ. ಅವರು ಮಧು ಕೈಟಭ ಅಂತ ಅವರಿಬ್ಬರ ಹೆಸರು. ಆ ಮಧು ಮತ್ತು ಕೈಟಭ ಅನ್ನುವ ಇಬ್ಬರು ಅಸುರರು ದೇವರ ಕಿವಿಯಿಂದ ಹುಟ್ಟುತ್ತಾರೆ. ಕೆಲವು ಕಡೆಗೆ ನೀರಿನ ಹನಿಯಿಂದ ಹುಟ್ಟಿದ್ದಾರೆ ಅಂತ ಬರುತ್ತೆ. ಹಯಶೀರ್ಷ ಪಂಚರಾತ್ರ ಅಂತ ಗ್ರಂಥ ಇದೆ. ಹಯಗ್ರೀವ ದೇವರಿಗೆ ಸಂಬಂಧಪಟ್ಟ ಪಂಚರಾತ್ರ ಆಗಮ, ವಿಷ್ಣು ಪಾರಮ್ಯವನ್ನು ತಿಳಿಸುವ ಶ್ರೇಷ್ಠವಾದ ಆಗಮ, ಪರಮ ಪ್ರಮಾಣವಾದಂತಹ ಆಗಮ. ಅಲ್ಲಿ ಉಪಾಸಾಂಚಕ್ರಿರೇ ಮಹ್ಯಂ ವೇದಾಹ ದೇಹಭೃತಸ್ತದಾ ವೇದಾಭ್ಯಾಸರತೈಸ್ತತ್ರ ಘರ್ಮಬಿಂದುರಜಾಯತ ಸಪದ್ಮಪತ್ರಮಾಸಾದ್ಯ ದ್ವಿಧಾಭೂತೋ ಯತಸ್ತದ. ಹಯಗ್ರೀವ ದೇವರು ಪರಮಾತ್ಮ ವೇದಗಳ ಉಪದೇಶ ಮಾಡುವಾಗ ಸಚ್ಚಿದಾನಂದ ಸ್ವರೂಪ ದೇವರು. ಪ್ರಾಕೃತ ಶರೀರ ದೇವರಿಗಿಲ್ಲ, ಅವನಿಗೆ ಶ್ರಮ ಇಲ್ಲ, ತಾಪ ಇಲ್ಲ, ಬೆವರಿಲ್ಲ. ಆದರೂ ಲೀಲೆಯಿಂದ ಪರಮಾತ್ಮ ಎಲ್ಲವನ್ನೂ ತೋರಿಸ್ತಾನೆ. ಬಹಳಷ್ಟು
ಅಷ್ಟು ವೇದಗಳನ್ನು ಉಚ್ಚಾರಣೆ ಮಾಡಿದ್ದಕ್ಕೆ ಶ್ರಮವಾದಂತೆ, ತಾಪ ಆದಂತೆ, ಬೆವರು ಬಂದಂತೆ ಆ ಬೆವರಿನ ಕೃತ್ರಿಮವಾದ ಹನಿಗಳನ್ನು ದೇವರು ಸೃಷ್ಟಿ ಮಾಡ್ತಾನೆ. ಆ ಬೆವರಿನ ಹನಿ ಅದು ಪದ್ಮದ ಮೇಲೆ ಬಿದ್ದು ಎರಡಾಗಿ ಮಾರ್ಕಾಂಡೇಯ ಪುರಾಣದಲ್ಲಿ ಕರ್ಣಮಲಾತ್ ಎಂಬ ಶಬ್ದ ಇದೆ. ವಿಷ್ಣು ಕರ್ಣ ಮಲೋದ್ಭೂತೌ ಹಂತುಂ ಬ್ರಹ್ಮಾಣ ಮುದ್ಯತೌ ಅಂತ ಮಾರ್ಕಾಂಡೇಯ ಪುರಾಣದ ವಚನ. ವಿಷ್ಣು ಕರ್ಣ ಮಲ, ಪರಮಾತ್ಮನ ಕಿವಿಯಲ್ಲಿರುವ ಹೊಲಸು. ದೇವರ ಕಿವಿಯಲ್ಲಿ ಹೊಲಸಿರ್ತದ? ಎಲ್ಲವೂ ಕೃತ್ರಿಮವಾದದ್ದನ್ನು ತತ್ಕಾಲದಲ್ಲಿ ದೇವರು ಸೃಷ್ಟಿ ಮಾಡುತ್ತಾನೆ. ಅಜ್ಞಾನಿಗಳಿಗೆ ಮೋಹವನ್ನು ಉಂಟು ಮಾಡುವುದಕ್ಕೆ ಹಾಗೆ ಮಾಡ್ತಾನೆ. ದೇವರಿಗೂ ದೋಷ ಇದೆಯಾ, ದೇವರ ಶರೀರವು ನಮ್ಮಂತೆಯೇ ಉಂಟೋ ಅನ್ನುವ ತಪ್ಪು ತಿಳುವಳಿಕೆ ಕೆಲವರಿಗೆ ಬಂದರೆ ಬರಲಿ, ಅವರ ಯೋಗ್ಯತೆಗೆ ತಕ್ಕಂತೆ ಅಷ್ಟೇ ಜ್ಞಾನ ಸಾಕವರಿಗೆ ಅಂತ. ಅವರಿಗೆ ಯೋಗ್ಯವಾದ ದುರ್ಗತಿ ಅವರಿಗೆ ಆಗತ್ತೆ. ಸಜ್ಜನರಿಗೆ ಮಾತ್ರ ಇದೆಲ್ಲ ಬರೀ ನಾಟಕ. ಕೆಲವರೆಲ್ಲ ಪಾತ್ರಧಾರಿಗಳು ರಾಕ್ಷಸರ ವೇಷವನ್ನು ಹಾಕಿರ್ತಾರೆ. ಏನೋ ವಿಕೃತವಾದಂತಹ ಕೂದಲು, ವಿಕೃತವಾದ ರೀತಿಯಲ್ಲಿ ಹಲ್ಲುಗಳು, ಕಣ್ಣುಗಳು, ಏನೇನೋ ಮಾಡ್ಕೊಂಡಿರ್ತಾರೆ. ಏನು ತಿಳ್ಕೊಳ್ತಾರೆ? ನಗ್ತೀರ ಅಷ್ಟೇ ನೀವು. ಅಯ್ಯೋ ನಮ್ಮ ಮಗ ಹೀಗಾಗಿಬಿಟ್ಟ ಅಂತ ಅಂತ ಅಳ್ತೀರಾ? ನೋಡಿದ್ರಾ ನಮ್ಮ ಮಗ ಎಷ್ಟು ಚೆನ್ನಾಗಿ ವೇಷ ಹಾಕಿದ್ದಾನೆ ಅಂತ ಸಂತೋಷ ಪಡ್ತೀರ? ಹಾಗಿದೆ ಅಷ್ಟೇ ದೇವರ ಲೀಲೆಗಳು. ದೇವರಿಗೆ ದೋಷ ಇದೆ ಅಂತ ತೊಳೆಯೋದಲ್ಲ, ದೋಷ ಇಲ್ಲದಿದ್ದರೂ ನಿಜವಾಗಿಯೇ ಕೆಲವರ ಹಲ್ಲು ವಿಚಿತ್ರವಾಗಿರ್ತವೆ. ಹಾಗೆ ಯಾರೂ ಸಂತೋಷ ಪಡೋದಿಲ್ಲ, ಅಪಹಾಸ ಮಾಡ್ತಾರೆ. ಅಥವಾ ಹೀಗಿದೆಯಲ್ಲ ಅಂತ ಅವನೇ ಸ್ವಲ್ಪ ದುಃಖದಿಂದ ಇರ್ತಾನೆ, ಕೊರಗುತ್ತಾನೆ. ಯಾಕೆಂದರೆ ಅದು ಸ್ವಾಭಾವಿಕ. ಏನಿಲ್ಲದಿದ್ದರೂ ಇದ್ದಂತೆ ತೋರಿಸಿದರೆ ಅಲ್ಲಿ ಆನಂದ ಆಗತ್ತೆ. ಅಲ್ಲಿ ಅಪಹಾಸ ಅಲ್ಲ, ತಿರಸ್ಕಾರ ಅಲ್ಲ, ಅಲ್ಲಿ ಆನಂದ. ಹಾಗೆ ದೇವರಿಗೆ ದೋಷಗಳೇ ಇಲ್ಲ, ಇಲ್ಲದಿದ್ದರೂ ಇದ್ದಂತೆ ತೋರಿಸ್ತಾನೆ ಎನ್ನುವುದು ದೇವನ ಭಕ್ತರಿಗೆ ಆನಂದದಾಯಕ. ಅದು ಸಜ್ಜನರಿಗೆ. ಅಜ್ಞಾನಿಗಳಿಗೆ ಮಾತ್ರ ತಪ್ಪು ತಿಳುವಳಿಕೆ ಬಂದು ಅವರು ದುರ್ಗತಿಯನ್ನು ಹೊಂದುತ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಮರೆಯಬಾರದು. ಸರಿ, ಹಾಗಾದರೆ ಮಾರ್ಕಾಂಡೇಯ ಪುರಾಣದ ಪ್ರಕಾರ ಕರ್ಣದ ಕಿವಿಯ ಹೊಲಸಿನಿಂದ ಹುಟ್ಟಿದ್ದ, ಹಯಗ್ರೀವ ಪಂಚರಾತ್ರಾಗಮದಲ್ಲಿ ಹೇಳಿದಂತೆ ಕಿವಿಯೊಳಗಿನ ನೀರಿನಿಂದ ಹುಟ್ಟಿದ್ದ, ಬೆವರಿನ ಹನಿಗಳಿಂದ ಹುಟ್ಟಿದ್ದ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಸ್ಪಷ್ಟವಾಗಿ ಕಿವಿಗಳಿಂದಲೇ ಕರ್ಣಪುಟದಿಂದ ಹುಟ್ಟಿದ್ದು ಅಂತ ಮಾತ್ರ ಹೇಳಿದ್ದಾರೆ. ಅಷ್ಟರಿಂದಲೇ ಹುಟ್ಟಿದ್ದ ಅಂತ. ಜನಾರ್ದನ ಭಟ್ಟರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡುತ್ತಾ ಅವರು ಹೇಳ್ತಾರೆ, ಇವು ಯಾವ ಗ್ರಂಥಗಳಿಗೂ ವಿರೋಧವೇ ಇಲ್ಲ. ಕರ್ಣ ಸಂಬದ್ಧ ಮಲರೂಪ ಜಲಬಿಂದೋರ್ ಜಾತವು ಅಂತ ವ್ಯಾಖ್ಯಾನ ಮಾಡ್ತಾರೆ. ಕರ್ಣಪುಟ ಕಿವಿ, ಕಿವಿಯಲ್ಲಿಯೇ ಬಂದ ಬೆವರಿನ ಹನಿಗಳು. ಬೆವರು ಅಂದರೆ ಹೊಲಸಲ್ವೋ? ಹಾಗಾದರೆ ಕಿವಿಯಲ್ಲಿಯೇ ಬಂದ ಬೆವರೆಂಬ ಹೊಲಸಿನಿಂದ ಹುಟ್ಟಿದವರು ಅಂದರೆ ಶ್ರೀಮದಾಚಾರ್ಯರು ಹೇಳಿದ್ದು, ಪಂಚರಾತ್ರದಲ್ಲೇ ಹೇಳಿದ್ದು, ಹಾಗೂ ಮಾರ್ಕಾಂಡೇಯ ಪುರಾಣದಲ್ಲಿ ಹೇಳಿದ್ದು ಎಲ್ಲವೂ ಒಂದೇ ಆಗತ್ತೆ. ಹಾಗಾಗಿ ಕರ್ಣಪುಟಾತ್ ವಿನಿಸೃತವು ಅಂತ ಶ್ರೀಮದಾಚಾರ್ಯರು ಹೇಳಿದ್ದು ಅತ್ಯಂತ ಸಂಗತವಾದದ್ದು. ಯಾಕೆ ಶ್ರೀಮದಾಚಾರ್ಯರು ಪಂಚರಾತ್ರಾಗಮದಲ್ಲಿ ಹೇಳಿದ ಬೆವರು, ಮಾರ್ಕಾಂಡೇಯ ಪುರಾಣದಲ್ಲಿ ಹೇಳಿದ ಮಲ, ಹೊಲಸು ಅನ್ನುವ ಶಬ್ದಗಳನ್ನು ಬಳಸದೆ ಕರ್ಣಪುಟ ಅಂತ ಮಾತ್ರ ಯಾಕೆ ಬಳಸಿದರು ಅಂದರೆ ಅವೆರಡೂ ಕೃತ್ರಿಮ, ಸ್ವಾಭಾವಿಕ ಅಲ್ಲ. ಬೆವರು ಬಂದದ್ದೂ ಕೃತ್ರಿಮ, ಸುಳ್ಳಲ್ಲ, ಕೃತ್ರಿಮ, ಸ್ವಾಭಾವಿಕ ಅಲ್ಲ. ಇಚ್ಛೆಯಿಂದ ತಾನು ಸೃಷ್ಟಿ ಮಾಡಿದ್ದಷ್ಟೇ. ಅದನ್ನು ಹೊಲಸು ಅಂತ ತೋರಿಸಿದ್ದು ಕೃತ್ರಿಮ. ನಿಜವಾಗಿದ್ದದ್ದೇನು? ಸಚ್ಚಿದಾನಂದಾತ್ಮಕವಾದ ಕರ್ಣಪುಟ ಇದ್ದದ್ದು ಮಾತ್ರ ಸತ್ಯ ಅನ್ನುವುದನ್ನು ತೋರಿಸುವುದಕ್ಕೆ ಆಚಾರ್ಯರು ಬೆವರು ಅಂತೂ ಹೇಳದೆ, ಹೊಲಸು ಅಂತೂ ಹೇಳದೆ, ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಮೇಲೂ ಬೆವರು ಬರದೇ ಇದ್ದ ಹಾಗೆ
ನಮ್ಮ ತಲೆ ಒಳಗೂ ಹೊಲಸು ಕೂಡದೇ ಇದ್ದ ಹಾಗೆ ಸ್ಪಷ್ಟ ನಿರ್ಣಯವನ್ನು ಆಚಾರ್ಯರು ನಮ್ಮ ಕರ್ಣಪುಟಕ್ಕೆ ಇಳಿಸಿದರು. ಕರ್ಣಪುಟ ಇಷ್ಟೇ ಶಬ್ದವನ್ನು ಹೇಳಿ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಣೀಪತಿಗಳ ವಾಣಿಯ ಸರಣಿ. ಹಾಗಾಗಿ ಶ್ರೀಮದಾಚಾರ್ಯರಂತಾರೆ, ತ್ವಯಾ ಪುರಾ ಕರ್ಣಪುಟಾದ್ವಿನಿರ್ಮಿತೌ ಮಹಾಸುರೌ ತೌ ಮಧುಕೈಟಭಾಖ್ಯೌ. ಆ ಮಧುಕೈಟಭರಿಗೆ ಸ್ವಲ್ಪ ಬಲ ದೇವರಿಗೆ ನೋಡಿ, ಇಡೀ ಜಗತ್ತಿನ ಸೃಷ್ಟಿಯನ್ನು ದೇವರು ಮಾಡುವುದೇ ಆಟ. ಅದಕ್ಕೆ ಪರಮಾತ್ಮನಿಗೆ ದೇವ ಅಂತಾರೆ. ದಿವು ಕ್ರೀಡಾಯಾಮ್. ವಿಶ್ವದ ಸೃಷ್ಟಿ ಸ್ಥಿತಿ ಲಯ ಮೊದಲಾದ ಎಲ್ಲ ಕಾರ್ಯಗಳು ದೇವರಿಗೊಂದು ಆಟ. ನಮಗದು ಕಾಟ ಆಗಿರಬಹುದು, ಭಗವಂತನಿಗೆ ಮಾತ್ರ ಅದು ಆಟ. ಆದರೂ ಇದು ದೇವರ ಆಟ ಅಂತ ತಿಳಿದರೆ ನಮಗೂ ಆಟವೇ, ಕಾಟ ಆಗುವುದಿಲ್ಲ. ತಿಳಿಯದಿದ್ದರೆ ಕಾಟ. ಹಾಗಾಗಿ ಎಲ್ಲವನ್ನೂ ದೇವರು ಆಟ ಆಡೋದಕ್ಕೆ ಮಾಡ್ತಾನೆ. ವಿಂಧ್ಯಾವಳಿ ಹೇಳಿದ ಮಾತನ್ನು ನೀವೆಲ್ಲ ಕೇಳಿದ್ದೀರಿ. ಅಷ್ಟಮ ಸ್ಕಂಧದಲ್ಲಿ ಭಾಗವತದಲ್ಲಿ ಕ್ರೀಡಾರ್ಥಮಾತ್ಮನ ಇದಂ ತ್ರಿಜಗತ್ಕೃತಂತೆ. ಇಡೀ ಜಗತ್ತನ್ನು, ಮೂರು ಲೋಕಗಳನ್ನು ನಿನ್ನ ಕ್ರೀಡೆಗಾಗಿ ನೀನು ಮಾಡಿಕೊಂಡದ್ದು. ವಿಶ್ವ ಎಲ್ಲ ನಿನ್ನದು, ನಿನಗೆ ದಾನ ಕೊಡುವವರು ನಾವ್ಯಾರು ಅಂತ ಭಾಗವತದಲ್ಲಿ ನಾವು ಕೇಳ್ತೇವೆ. ಹಾಗಾಗಿ ಇದೆಲ್ಲ ಭಗವಂತನ ಕ್ರೀಡಾಸ್ಥಾನ. ಕ್ರೀಡೆಗಾಗಿಯೇ ದೇವರು ಮಾಡುವುದು ಎಲ್ಲ ಸೃಷ್ಟಿಯನ್ನು. ಪರಮಾತ್ಮ ಆಟ ಆಡಬೇಕು ಅಂತ. ಯಾಕೆಂದರೆ ಆಟ ಇದು ಆನಂದೋದ್ರೇಕದ ಒಂದು ಕುರುಹು. ಆನಂದಪೂರ್ಣನಾಗಿದ್ದಾನೆ ದೇವರು. ಆನಂದ ಪಡೆಯೋದಕ್ಕೆ ದೇವರು ಆಟ ಆಡ್ತಾನೆ ಅಂತ ತಿಳಿಯಬೇಡಿ. ಅದನ್ನು ಉಪನಿಷತ್ತು ಖಂಡನೆ ಮಾಡಿದೆ. ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ. ಆನಂದ ಭೋಗಕ್ಕಾಗಿ ಸೃಷ್ಟಿ ಮಾಡ್ತಾನೆ ಅಂತ ಕೆಲವರು ಹೇಳುತ್ತಾರೆ. ಅದು ಸರಿಯಲ್ಲ. ದೇವಸ್ಸೈಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ. ಈ ಸೃಷ್ಟಿಯೇ ಒಂದು ಆಟ. ಕ್ರೀಡಾರ್ಥಂ ಅಲ್ಲ, ಭೋಗಾರ್ಥಂ ಅಲ್ಲ. ಇದೇ ಕ್ರೀಡೆ. ಆನಂದೋದ್ರೇಕದಿಂದ ಮಾಡುವ ಕ್ರೀಡೆಯೇ ಈ ಸೃಷ್ಟಿ. ಹಾಗಾಗಿ ದೇವರಿಗೆ ಅನಿಸ್ತಂತೆ ಆಟ ಆಡಬೇಕು. ಏನು ಆಟ ಆಡಬೇಕು ನೋಡಿ. ಆಟ ಆಡಬೇಕು ಅಂತಂದರೆ ಚೆಂಡು ತೆಗೆದುಕೊಂಡು ಆಟ ಆಡೋ ಇಚ್ಛೆ ಬರಲಿಲ್ಲ ದೇವರಿಗೆ. ಭಾರೀ ಪರಾಕ್ರಮಿಗಳಾದ ಮಹಾಬಲಿಷ್ಠರಾದ ಅಸುರರ ಜೊತೆಗೆ ಯುದ್ಧ ಮಾಡಿ ಆ ಅಸುರರನ್ನು ಸಂಹಾರ ಮಾಡಬೇಕು. ಆ ದುಷ್ಟ ಶಕ್ತಿಗಳ ದಮನವನ್ನು ಮಾಡಿ ಜಗತ್ತಿಗೆಲ್ಲ ಒಂದು ಭರವಸೆಯನ್ನು ನಾನು ಕೊಡಬೇಕು. ಮುಂದೆ ಬರುವ ಜಗತ್ತಿಗೆ, ಮುಂದೆ ಸೃಷ್ಟಿಯನ್ನು ಹೊಂದುವ ಎಲ್ಲ ಜೀವರಾಶಿಗಳಿಗೆ ನಮಗೇನು ಆಪತ್ತು ವಿಪತ್ತು ಬಂದರೂ ಪರಮಾತ್ಮ ಪರಿಹಾರ ಮಾಡುತ್ತಾನೆ. ಆ ಒಂದು ವಿಶ್ವಾಸ ಜಗತ್ತಿಗೆ ಬರಬೇಕು. ಮತ್ತು ದೇವರ ಕೆಲಸ ಎಂದು ಒಂದಾಗಿರೋದೇ ಇಲ್ಲ. ಇಂದಿರೇಶ ನಿನ್ನದೊಂದೇ ಕ್ರಿಯಾ ದ್ವಂದ್ವವಾಯಿತು ಅಂತಾರೆ. ಆ ಅಸುರರಿಗೆ ಸಂಹಾರ ಮಾಡಿ, ದುಷ್ಟರನ್ನು ನಾಶ ಮಾಡಿ, ಆಪತ್ತು ಪರಿಹಾರ ಮಾಡೋದು ಅನ್ನೋದು ಒಂದು ಕಡೆಗೆ. ಆದರೆ ಮುಂಬರುವ ಜೀವರಾಶಿಗಳಿಗೆ ಒಂದು ಒಳ್ಳೆ ವೇದಿಕೆಯ ನಿರ್ಮಾಣ. ಎಲ್ಲಿ ನಿಂತು ಧರ್ಮ ಮಾಡಬೇಕು, ಎಲ್ಲಿ ನಿಂತು ಕರ್ಮ ಮಾಡಬೇಕು, ಎಲ್ಲಿ ನಿಂತು ಶಾಸ್ತ್ರಗಳ ಪಾಠ ಪ್ರವಚನ ಮಾಡಬೇಕು, ಅಂಥ ಒಂದು ಭೂಮಿಯ ನಿರ್ಮಾಣವನ್ನು ಮಾಡಬೇಕಾಗಿದೆ ಹಯಗ್ರೀವ ದೇವರಿಗೆ. ಇಂದಿರೇಶ ನಿನ್ನದೊಂದೇ ಕ್ರಿಯಾ. ಆ ಮಧುಕೈಟಭರ ಸಂಹಾರ ಮಾಡಿದ ಒಂದೇ ಕೆಲಸ ದ್ವಂದ್ವ ಆಯಿತು. ಈಚೆಗೆ ದುಷ್ಟಶಕ್ತಿಯ ದೂರೀಕರಣವೂ ಆಯಿತು. ಸಕಲ ಶಿಷ್ಟರಿಗೆ ಸತ್ಕರ್ಮಗಳನ್ನು ಮಾಡುವುದಕ್ಕೊಂದು ಅಧಿಷ್ಠಾನ, ನೆಲೆ, ಅದನ್ನೂ ಕಲ್ಪಿಸಿದಂತಾಯಿತು. ಏನು ಮಾಡಿದ ಹಯಗ್ರೀವ ರೂಪಿಯಾದ ಪರಮಾತ್ಮ ಅಂದರೆ, ಆಟ ಆಡಬೇಕು ಅಂತನ್ನೋ ಒಂದು ಸಂಕಲ್ಪ ಇತ್ತಲ್ಲ, ಚಿಕ್ರೀಡಿಶಾ ಸಂಭವಯ. ಪರಮಾತ್ಮ ಏನು ಮಾಡಿದ ಅಂದರೆ ವಾಯುದೇವರಿಗೆ ಆಜ್ಞೆ ಮಾಡ್ತಾನೆ. ಯಾಕಂದರೆ ಆ ಇಬ್ಬರು ಅಸುರರು ಮಹಾ ದುರ್ಬಲರು. ಅವರ ಜೊತೆಗೆ ಯುದ್ಧ ಮಾಡಿದರೆ ಏನು ಆನಂದ ಆಗಬೇಕಾಗಿದೆ. ಒಬ್ಬ ಮಲ್ಲನಿಗೆ
ತನಗೆ ಸಮಾನವಾದ ಪರಾಕ್ರಮ ಬಲ ವೀರ್ಯ ಇದ್ದ ಇನ್ನೊಬ್ಬ ಮಲ್ಲ ಬಂದರೆ ಕುಸ್ತಿ ಆಡುವುದಕ್ಕೆ ಬಹಳ ಆನಂದ ಇರುತ್ತದೆ. ಅದು ಬಿಟ್ಟು ಏನೋ ಚಿಕ್ಕ ಮಗುವಿನ ಜೊತೆಗೆ, ಅದು ಕುಸ್ತಿ ಅಲ್ಲ, ಏನೋ ಸುಮ್ಮನೆ ಎತ್ತಿ ಕೂಡಿಸ್ಬಿಡ್ಬೋದು ಅಷ್ಟೇ ತೊಡೆ ಮೇಲೆ ಕೂಸಿನ, ಏನು ಕೂಸಿನ ಜೊತೆಗೆ ಏನು ಆಡೋದು. ಹಾಗೆ ಇವರ ಜೊತೆಗೆ ಏನು ಯುದ್ಧ ಆಡೋದು ಅಂತ. ಅದಕ್ಕೆ ವಾಯುದೇವರಿಗೆ ಆಜ್ಞೆ ಮಾಡಿದ, ನೀವು ಒಳಗೆ ಹೋಗಿ ಅವರಿಗೆ ಚೆನ್ನಾಗಿ ಬಲ ತುಂಬಿ ಬಲಿಷ್ಠರನ್ನಾಗಿ ಮಾಡಿ ಆಮೇಲೆ ನಾನು ಯುದ್ಧ ಆಡ್ತೇನೆ ಎಂದ. ಪರಮಾತ್ಮನ ಆಜ್ಞೆಯಿಂದ ಮೇಲೆ ಇನ್ನು ವಾಯುದೇವರು ಒಳಗೆ ಪ್ರವೇಶ ಮಾಡಿ ಭಾರೀ ಬಲಿಷ್ಠರನ್ನಾಗಿ ಮಾಡಿದ್ದಾರೆ ಅವರಿಬ್ಬರನ್ನು, ದೇವರ ಸೇವೆ ಅಂತ. ಬ್ರಹ್ಮದೇವರಿಗೆ ಹೇಳಿದ ಬ್ರಹ್ಮ, ಅವರಿಗೆ ಸಾಯಲೇಬಾರದು ಅಂತ ವರ ಕೊಡು. ಹೆಂಗೆ ವರ ಕೊಡಬೇಕು ಗೊತ್ತೇನು? ನಿನ್ನ ಎಲ್ಲ ಶಕ್ತಿ ಉಪಯೋಗಿಸಿ ವರ ಕೊಡು, ಆಮೇಲೆ ಅವರ ಪರಿಸ್ಥಿತಿ ಏನಾಗ್ತದೆ ನೋಡು, ಅಂದರೆ ನಿನ್ನ ಸ್ಥಾನ ಎಷ್ಟು ಅಂತ ನಿನಗೂ ಗೊತ್ತಾಗ್ತದೆ ಅಂತ. ಬ್ರಹ್ಮದೇವರು ಸರ್ವಜ್ಞರು, ಪರಮ ವಿಷ್ಣು ಭಕ್ತರು, ನಮಗೆಲ್ಲ ತಿಳಿಸ್ತಾರೆ. ಬ್ರಹ್ಮದೇವರು ಅಂದರೆ ಜಗತ್ತಿನ ಸೃಷ್ಟಿ ಮಾಡಿದವರು. ಶೇಷಾಹಿ ವೈರಿ ಶಿವಶಕ್ರ ಮನು ಪ್ರಧಾನ ಚಿತ್ರೋರು ಕರ್ಮರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ. ಗರುಡಶೇಷ ರುದ್ರಾದಿಗಳಿಂದ ಕೂಡಿದ ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡುವಂತಹ ಮಹಾ ಸಾಮರ್ಥ್ಯವನ್ನು ಪಡೆದ ಬ್ರಹ್ಮದೇವರು ಅಂದರೆ ಸಾಮಾನ್ಯರಲ್ಲ, ಪಿತಾಮಹರು, ಭಾರೀ ಸಮರ್ಥರು, ಅವರನ್ನು ಮೀರಿದವರೇ ಯಾರಿಲ್ಲ ಅನ್ನುವಷ್ಟು ನಮ್ಮ ತಲೆಯಲ್ಲಿ ವಿಚಾರ ಉಂಟು. ಅದಕ್ಕೆ ಪರಮಾತ್ಮ ಅಂದ, ಬ್ರಹ್ಮ ಜನ ಹೀಗೆ ತಪ್ಪು ತಿಳಿದಿದ್ದಾರೆ, ನೀನೇ ಸರ್ವೋತ್ತಮ ಅಂತ, ನಿನ್ನ ಎಲ್ಲ ಶಕ್ತಿ ಹಾಕಿ ನೀನು ವರ ಕೊಡು, ಅವರು ಸಾಯಲೇಬಾರದು ಅನ್ನೋ ಹಾಗೆ ಅವರನ್ನು ವರದಿಂದ ಸಶಕ್ತರನ್ನಾಗಿ ಮಾಡು, ಶಕ್ತರನ್ನಾಗಿ ಮಾಡು, ಶಕ್ತಿಯನ್ನು ತುಂಬು. ಒಳಗೆ ಪ್ರವೇಶ ಮಾಡಿ ವಾಯುದೇವರು ಶಕ್ತಿಯನ್ನು ತುಂಬಲಿ. ಇಷ್ಟೆಲ್ಲ ಇಬ್ಬರಿಂದಲೂ ಶಕ್ತಿಯನ್ನು ತುಂಬಿಕೊಂಡ ಆ ಇಬ್ಬರೂ ಬರಲಿ, ಆಮೇಲೆ ಅವರಿಗೆ ಏನು ಗತಿ ಕಾಣಿಸಬೇಕೋ ನಾನು ಕಾಣಿಸ್ತೇನೆ ಅಂತ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ತ್ವದಾಜ್ಞೆಯ ಬ್ರಹ್ಮವರಾದವಧ್ಯೌ ಚಿಕ್ರೀಡಿಶಾ ಸಂಭವಯ ಮುಖೋದ್ಗತಾನ್. ಈ ಕಡೆಗೆ ಪ್ರಭಂಜನ ಆವೇಶ ಇದೆ. ಪ್ರಭಂಜನಾವೇಶವಶಾತ್ವದಾಜ್ಞೆಯ ಬಲೋದ್ಧತೌ ಆಶು ಜಲೇ ಅಭ್ಯವರ್ಧತಾಂ. ನೀರಿನಲ್ಲಿ ಅವರು ಬೆಳೆದು ನಿಂತಿದ್ದಾರೆ ಅಂತ. ಈ ಕಡೆಗೆ ಬ್ರಹ್ಮದೇವರ ವರ, ವಾಯುದೇವರ ಆವೇಶ. ಬ್ರಹ್ಮದೇವರು ವೇದಗಳನ್ನು ಉಚ್ಚಾರಣೆ ಮಾಡ್ತಾ ಇರ್ತಾರೆ ಯಾವಾಗಲೂ. 4 ಮುಖಗಳಿಂದ 4 ವೇದಗಳ ಉಚ್ಚಾರಣೆಯನ್ನು ಸರ್ವದಾ ಮಾಡುತ್ತಾರೆ. ಹಯಗ್ರೀವ ರೂಪಿಯಾದ ಪರಮಾತ್ಮನಿಂದಲೇ ಉಪದೇಶ ಪಡೆದು ಆ ಕಥೆಯನ್ನು ಮತ್ತೆ ನಾಳೆ ಕೇಳೋಣ, ಆ ಮಹಿಮೆಯನ್ನು. ಈ ರೀತಿ ಬ್ರಹ್ಮದೇವರು ವೇದಗಳ ಉಚ್ಚಾರಣೆಯನ್ನು ಮಾಡುವಾಗ ಹೇಗೆ ವೇದಗಳ ಉಚ್ಚಾರಣೆ ಮಾಡುತ್ತಾರೆ ಅಂತ, ನಾವು ನೀವು ಉಚ್ಚಾರಣೆ ಮಾಡಿದ ಹಾಗೆ ವೇದಗಳ ಉಚ್ಚಾರಣೆ ಇರೋದಿಲ್ಲ. ಕೇವಲ ಬ್ರಹ್ಮದೇವರದು ಉಚ್ಚಾರಣೆಯೂ ಇರುತ್ತೆ. ಆ ವೇದಾಭಿಮಾನಿ ದೇವತೆಗಳೇ ಪ್ರತ್ಯಕ್ಷವಾಗಿ ಕಾಣಿಸ್ತಾರೆ. ಅವರೆಲ್ಲ ಬ್ರಹ್ಮದೇವರಿಗಿಂತ ಚಿಕ್ಕವರೇ. ಮಹಾಲಕ್ಷ್ಮಿ ವೇದಾಭಿಮಾನಿನಿ, ಅವಳೊಬ್ಬಳು ದೊಡ್ಡವಳು ಬಿಟ್ಟರೆ ಇನ್ನುಳಿದ ವೇದಾಭಿಮಾನಿ ದೇವತೆಗಳು, ಗರುಡಶೇಷ ರುದ್ರಾದಿಗಳು, ಚಂದ್ರ ಮೊದಲಾದವರೆಲ್ಲ ಬ್ರಹ್ಮದೇವರಿಗಿಂತ ಚಿಕ್ಕವರೇ. ಬ್ರಹ್ಮದೇವರಿಗೆ ಅವರು ಪೂಜೆ ಮಾಡ್ತಾರೆ. ಪೀಠೇ ರತ್ನೋಪಕ್ಲುಪ್ತೆ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಜ್ವಲತಿ ನಿಜಪದೇ ವೈದಿಕಾದ್ಯಾ ಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯ. ಇದು ಕೇವಲ ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಕಲ್ಪನೆಯಿಂದ ಹೇಳಿದ್ದಾರೆ ಅಂತ ಸರ್ವಥಾ ತಿಳಿಯಬೇಡಿ. ಪುರಾಣದಲ್ಲಿದೆ ಈ ವಚನ, ಮಹಾಭಾರತದಲ್ಲಿದೆ ಈ ಪ್ರಮೇಯ. ಮೂರ್ತಿಮತ್ತಾಗಿ ಬ್ರಹ್ಮದೇವರಿಗೆ ಎಲ್ಲ ವೇದಾಭಿಮಾನಿ ದೇವತೆಗಳು, ಪುರಾಣ ಇತಿಹಾಸಾಭಿಮಾನಿ ದೇವತೆಗಳು ಪೂಜೆಯನ್ನು ಮಾಡುತ್ತಾ ಇರುತ್ತಾರೆ ಎನ್ನುವ ವಿಷಯ ವೆಂಕಟೇಶ ಮಹಾತ್ಮ್ಯದಲ್ಲಿ ಬರುತ್ತೆ, ಪುರಾಣದಲ್ಲಿದೆ. ಅದನ್ನೇ ಆ ಮಹಾನುಭಾವರು ತಿಳಿಸಿಕೊಟ್ಟಿದ್ದಾರೆ ವಾಯುಸ್ತುತಿಯಲ್ಲಿ. ಹಾಗಾಗಿ ಅಂತಹ ವೇದಾಭಿಮಾನಿ ದೇವತೆಗಳೆಲ್ಲ ಪ್ರತ್ಯಕ್ಷವಾಗಿ ಅವರ ಸೇವೆ ಮಾಡುತ್ತಾರೆ, ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡುತ್ತಾರೆ. ಆ ರೀತಿಯಲ್ಲಿ ವೇದಾಭಿಮಾನಿ ದೇವತೆಗಳೆಲ್ಲ ಅವರ ಮುಖದಿಂದ ಪ್ರಕಟರಾಗಿ
ಬ್ರಹ್ಮದೇವರ ಅನುಗ್ರಹವನ್ನು ಪಡೀತಾ ಇದ್ದಾರೆ, ಬ್ರಹ್ಮದೇವರಿಂದ ಉಪದೇಶ ಪಡೀತಾರೆ, ಬ್ರಹ್ಮದೇವರ ಸೇವೆಯನ್ನು ಮಾಡುತ್ತಾರೆ. ಈ ಸ್ಥಿತಿಯಲ್ಲಿ ಈ ಮಧುಕೈಟಭರು ಹೇಗೂ ವರ ಸಿಕ್ಕಿತ್ತು. ಇದೇ ಬ್ರಹ್ಮದೇವರೇ ವರ ಕೊಟ್ಟಿದ್ರು ನೋಡ್ರಿ. ದುಷ್ಟರಿಗೆ ಎಂದಿಗೂ ಪೋಷಣೆ ಮಾಡಬಾರದು, ಹಾವಿಗೆ ಹಾಲೆರೆದ್ರೆ ಏನಾಗತ್ತೆ ಅಂತ ಕೇಳ್ತಾರಲ್ಲ, ಇದೇ ಉದಾಹರಣೆ. ಇವರೇ ಅವರಿಗೆ ವರ ಕೊಟ್ಟರೆ ಇವರ ಸೇವೆಯನ್ನು ಮಾಡುವುದಕ್ಕೆ ಬಂದ ಆ ವೇದಾಭಿಮಾನಿ ದೇವತೆಗಳನ್ನು, ಇವರ ಶಿಷ್ಯರನ್ನು, ಆ ದೇವತೆಗಳನ್ನೇ ಅಪಹಾರ ಮಾಡಿಕೊಂಡು ರಸಾತಲಕ್ಕೆ ಹೋಗಿದ್ದಾರೆ, ಕೆಳಗಿನ ಲೋಕಕ್ಕೆ. ಸತ್ಯಲೋಕದಲ್ಲಿರುವ ಬ್ರಹ್ಮದೇವರ ಸೇವೆಗೆ ನಿಂತ ದೇವತೆಗಳನ್ನು ತಮ್ಮ ಬಲ ಬಹಳ ಇತ್ತು. ಹೇಳಿ ಕೇಳಿ ವಾಯುದೇವರ ಆವೇಶ, ಬ್ರಹ್ಮದೇವರ ವರ, ಆ ಬಲದಿಂದ ದೇವತೆಗಳನ್ನೇ ಎತ್ತಿಕೊಂಡು ಅಪಹಾರ ಮಾಡಿಕೊಂಡು ಮುಚ್ಚಿ ಇಟ್ಟಿದ್ದಾರೆ, ಬಚ್ಚಿ ಇಟ್ಟಿದ್ದಾರೆ ರಸಾತಲದಲ್ಲಿ. ಇದೇ ಭಗವಂತನಿಗೆ ಬೇಕಾಗಿತ್ತು. ಅವರನ್ನು ಸಂಹಾರ ಮಾಡುವುದಕ್ಕೊಂದು ನೆಪ ಬೇಕಾಗಿತ್ತು. ಅದಕ್ಕಾಗಿ ಭಗವಂತ ಹಯಗ್ರೀವ ರೂಪವನ್ನು ತಾಳಿದ. ಆ ಸಂದರ್ಭದಲ್ಲಿ ದೇವರು ಹಯಶೀರ್ಷನಾಗಿ ಅವತಾರ ಮಾಡಿದ್ದು ತದಾಭವಸ್ತ್ವಂ. ಹಯಶೀರ್ಷ ಈಶ್ವರ. ಯಾವಾಗಲೂ ಭಗವಂತನ ಹಯಗ್ರೀವ ರೂಪ ಇದ್ದೇ ಇದೆ, ಆಗ ಪ್ರಕಟನಾಗಿ ಬಂದ ಅಲ್ಲಿಗೆ ಅಂತ ಅರ್ಥ. ಹೊಸದಾಗಿ ರೂಪ ತೆಗೆದುಕೊಂಡ ಅಂತಲ್ಲ. ಆಗ ಪರಮಾತ್ಮ ಹಯಗ್ರೀವ ರೂಪದಿಂದ ಪ್ರಕಟನಾಗಿ ಬ್ರಹ್ಮದೇವರಿಗೆ ಅಭಯವನ್ನು ನೀಡುತ್ತಾನೆ. ನೀವೇನು ಚಿಂತೆ ಮಾಡಬೇಡಿ, ಆ ವೇದಾಭಿಮಾನಿ ದೇವತೆಗಳನ್ನು ನಾನು ತಂದು ಕೊಡುತ್ತೇನೆ, ಅವರ ಮೂಲಕ ವೇದಗಳ ಪ್ರಚಾರ ಮತ್ತೆ ಮುಂದೆ ಆಗುವಂತೆ ನಾನು ಮಾಡುತ್ತೇನೆ, ನೀವು ನಿಶ್ಚಿಂತರಾಗಿರಿ ಅಂತ ಬ್ರಹ್ಮದೇವರಿಗೆ ಅನುಗ್ರಹ ಮಾಡಿದ ಭಗವಂತ ತಾನು ರಸಾತಲಕ್ಕೆ ಹೋಗಿ ಆ ವೇದಾಭಿಮಾನಿ ದೇವತೆಗಳನ್ನು ಸುರಕ್ಷಿತವಾದ ಸ್ಥಾನದಲ್ಲಿ ತಂದು ಇಟ್ಟು ಅವರನ್ನು ಮೊದಲು ರಕ್ಷಣೆ ಮಾಡಿಬಿಡ್ತಾನೆ ಪರಮಾತ್ಮ. ನೇರವಾಗಿ ಮಧುಕೈಟಭರ ಜೊತೆಗೆ ಯುದ್ಧಕ್ಕೆ ಹೋಗುವುದಿಲ್ಲ, ನೀತಿಯನ್ನು ತಿಳಿಸ್ತಾನೆ. ದೇವರಿಗೇನೂ ಅಸಾಧ್ಯ ಅಲ್ಲ. ಅವರೇನೂ ಮಾಡದೇ ಇರೋ ಹಾಗೆ ಅಂತಃಪ್ರೇರಣೆಯನ್ನು ಮಾಡಲಿಕ್ಕೆ ಬರುತ್ತೆ, ಆದರೆ ಒಂದು ರಾಜನೀತಿಯನ್ನು ತಿಳಿಸ್ತಾನೆ. ಯಾವುದೋ ಒಬ್ಬ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ, ಅಪಹಾರ ಮಾಡಿದ್ದಾರೆ ಅಂತ ಅವನನ್ನು ರಕ್ಷಣೆ ಮಾಡೋದಕ್ಕೆ ಹೋಗಿ ಯುದ್ಧ ಪ್ರಾರಂಭ ಮಾಡಿಬಿಟ್ರೆ, ಒಳಗೆ ಅವನನ್ನು ಕೊಂದುಬಿಟ್ರೆ ಏನು ಮಾಡೋದು? ಮೊದಲು ಅವನನ್ನು ಬಿಡಿಸ್ಕೊಂಡು ಬಂದುಬಿಡ್ಬೇಕು. ಭಾಳ ಮಾತಾಡಬಾರ್ದು, ಜಗಳ ಆಡಬಾರ್ದು. ಬಿಡಿಸ್ಕೊಂಡು ಬಂದು ಅವನನ್ನು ಸುರಕ್ಷಿತವಾದ ಸ್ಥಾನದಲ್ಲಿ ಇಟ್ಟ ಮೇಲೆ ಆಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಮೊದಲು ಸುರಕ್ಷಿತತೆಯನ್ನು ಕಾಪಾಡಬೇಕು ಅನ್ನುವುದನ್ನು, ರಾಜನೀತಿಯನ್ನು ಪರಮಾತ್ಮ ತೋರಿಸ್ತಾನೆ. ಆ ದೇವತೆಗಳನ್ನು ಸುರಕ್ಷಿತ ಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದಾನೆ ಪರಮಾತ್ಮ. ಅವರು ಸುರಕ್ಷಿತರಾಗಿ ಇದ್ದ ಮೇಲೆ ಆ ಜೋರಾಗಿ ಆ ಹಯಗ್ರೀವ ರೂಪಿಯಾದ ಪರಮಾತ್ಮ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ, ಅತ್ಯಂತ ಶ್ರೇಷ್ಠವಾದ ಗಂಭೀರವಾದ ಆದರೆ ಶತ್ರುಗಳಿಗೆ ಭಯ ಹುಟ್ಟಿಸುವಂತಹ ಧ್ವನಿಯನ್ನು ಮಾಡುತ್ತಾನೆ. ಆ ಧ್ವನಿಯನ್ನು ಕೇಳಿ ಆಗ ಎದ್ದು ಬರ್ತಾರೆ ಮಧುಕೈಟಭರು. ಘೋರವಾದಂತಹ ಯುದ್ಧವಾಗ್ತದೆ. ಆ ಸಂದರ್ಭದಲ್ಲಿ ಪರಮಾತ್ಮ ಅಚಿಂತ್ಯ ಸಾಮರ್ಥ್ಯ, ಅನಂತ ಬಲ, ಅಂತಹ ದೊಡ್ಡ ಪರ್ವತಾಕಾರವಾಗಿರುವಂತಹ ದೈತ್ಯರು ಅವರನ್ನು ತೆಗೆದುಕೊಂಡು ತನ್ನ ತೊಡೆ ಮೇಲೆ ಹಾಕ್ಕೊಳ್ತಾನೆ. 2 ದಾರ ತಗೊಂಡು ಹಗ್ಗ ಮಾಡಲಿಕ್ಕೆ ತೊಡೆ ಮೇಲೆ ಹಾಕ್ಕೊಂಡು ಹೊಸಿತಾರೆ ನೋಡ್ರಿ. ಹಾಗೆ ಅವರಿಬ್ಬರ ಶರೀರವನ್ನು ತೊಡೆ ಮೇಲೆ ಹಾಕಿ ಹೊಸದು ಬಿಡ್ತಾನೆ. ಅವರ ಶರೀರ ಸಂಪೂರ್ಣ ನಿರ್ನಾಮ ಆಗಿ ಹೋಗ್ತದೆ, ಅಪ್ಪಚ್ಚೆಯಾಗಿ ಹೋಗ್ತದೆ. ರಕ್ತ ಮತ್ತು ಮಜ್ಜ ಈ 2 ಧಾತುಗಳ ಮಧ್ಯದಲ್ಲಿ ಮೇಧಸ್ ಅನ್ನುವ ಒಂದು ಧಾತು ಇರುತ್ತದೆ. ಆ ಮೇಧಸ್ ಎಂಬ ಶರೀರದೊಳಗಿನ ಧಾತು ಏನಿದೆ ಅದನ್ನು ಮಾತ್ರ ತೆಗೆದುಕೊಂಡು, ಅಂದರೆ ಅವರ ಶರೀರ ಎಷ್ಟು ದೊಡ್ಡದಿತ್ತು ಅಂತ ವಿಚಾರ ಮಾಡಿ, ಅಂತಹ ಪರ್ವತಾಕಾರವಾದ ಅವರ ಶರೀರದ ಮೇಧಸ್ಸನ್ನು ತೆಗೆದುಕೊಂಡು, ಇನ್ನಿತರ ಕಾರಣಗಳು ಶಾಸ್ತ್ರದಲ್ಲಿ ಹೇಳಿದ್ದಿದ್ದೇ ಇದೆ. ಆಕಾಶದಿಂದ ವಾಯು, ವಾಯುವಿನಿಂದ ತೇಜಸ್ಸು, ತೇಜಸ್ಸಿನಿಂದ ನೀರು, ನೀರಿನಿಂದ ಪೃಥ್ವಿ ನಿರ್ಮಾಣ ಆಗಿದೆ. ಆ ನಿರ್ಮಿತವಾದ ಪೃಥ್ವಿಗೆ ಸ್ವಲ್ಪ ಉಪಚಾಯಕವಾಗಿ, ಅದಕ್ಕಿನ್ನೂ ಪೋಷಕವಾಗಿ ಈ ಮೇಧಸ್ಸನ್ನು ಸೇರಿಸಿ ಆ ಮೇದಿನಿಯನ್ನು ನಿರ್ಮಾಣ ಮಾಡಿದ. ಅದಕ್ಕೆ ಭೂಮಿಗೆ ಅಂದಿನಿಂದ ಸಂಸ್ಕೃತದಲ್ಲಿ ಮೇದಿನಿ, ಮೇದಿನಿ ಪರಮಾಣ್ವಂಬು ಕಣಂಗಲೆ
ಅಂಬುಕಣಗಳಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಅಂತ ಜಗನ್ನಾಥದಾಸರಂತಾರಲ್ಲ. ಮೇದಿನಿ. ಆ ಮೇದಿನಿ ಅಂದರೆ ಯಾವುದು? ಮೇಧಸ್ಸಿನಿಂದ ನಿರ್ಮಾಣವಾದಂತಹದ್ದು ಈ ಭೂಮಿ. ಅಂದಿನಿಂದ ಇದಕ್ಕೆ ಮೇದಿನಿ ಅಂತ. ದೇವರು ತನ್ನ ತೊಡಿ ಮೇಲೆ ಹಾಕ್ಕೊಂಡು ಹೊಸದ ನೋಡಿ, ಊರು ತೊಡೆಯ ಮೇಲೆ ಹಾಕಿಕೊಂಡು ಹೊಸದದ್ದಕ್ಕೆ ಉರ್ವಿ ಅಂತ ಭೂಮಿಗೆ ಇನ್ನೊಂದು ಹೆಸರು. ಉರ್ವಿ, ಮೇದಿನಿ ಎಂಬುದಾಗಿ ಇದನ್ನು ಕರೀತಾರೆ ಅಂದಿನಿಂದ. ತೆಗ್ಗು ದಿನ್ನಿ ಹೇಗೇಗೋ ಇದ್ದದ್ದನ್ನು ಒಂದು ಸಮವಾಗಿ ವಾಸಕ್ಕೆ ಯೋಗ್ಯವಾಗುವಂತೆ ಪೃಥುರಾಜ ಮಾಡಿದ ಅನ್ನುವುದಕ್ಕೆ ಇದನ್ನು ಪೃಥ್ವಿ ಎಂಬುದಾಗಿ ಕರೀತಾರೆ ಅಂತ ಭಾಗವತದಲ್ಲಿ ಬರ್ತದೆ. ಹೀಗೆ ಒಂದೊಂದು ಹೆಸರು ಬರುವುದಕ್ಕೆ ಒಂದೊಂದು ಕಾರಣಗಳಿರ್ತವೆ. ಈ ರೀತಿ ಆ ಭೂಮಿಯ ನಿರ್ಮಾಣವನ್ನು ಮಾಡಿ ಈ ಭೂಮಿಯ ಮೇಲೆ ಎಲ್ಲರೂ ಸತ್ಕರ್ಮವನ್ನು ಮಾಡುವುದಕ್ಕೆ ಪರಮಾತ್ಮ ಆದೇಶವನ್ನು ಮಾಡಿದ ಅಂತ. ಅದಕ್ಕಾಗಿಯೇ ಶಾಲಿಗ್ರಾಮ, ದೇವರ ಪ್ರತಿಮೆ, ಶ್ರೀಮಂತಿಕೆ ಅನುಕೂಲತೆ ಇದ್ದರೆ ಬಂಗಾರದ ಮಂಟಪ, ಬೆಳ್ಳಿಯ ಮಂಟಪ, ಹಿತ್ತಾಳಿದು ಯಾವುದೋ ಒಂದರ ಬೆಳಗಿಟ್ಟು ಪೂಜೆ ಮಾಡಬಹುದು. ಏನಿಲ್ಲ ಅಂದರೆ ಒಂದು ಎಲೆಯಾದರೂ ಹಾಕಿ ಅದರ ಮೇಲೆ ಇಡಬೇಕು. ನೇರವಾಗಿ ನೆಲದ ಮೇಲೆ ಇಟ್ಟು ಪೂಜೆ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಇದು ಅಸುರರ ಮೇಧಸ್ಸಿನಿಂದ ತಯಾರಾದದ್ದು. ಆಸನದ ಮೇಲೆ ಕುಳಿತು ಜಪ ಪಾರಾಯಣಾದಿಗಳನ್ನು ಮಾಡಬೇಕು, ಪಾವಿತ್ರ್ಯವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ. ಪುಸ್ತಕವನ್ನು ಎಂದೂ ನೆಲದ ಮೇಲಿಡಬೇಡಿ. ಬ್ರಹ್ಮವೈವರ್ತ ಪುರಾಣ ಹೇಳುತ್ತದೆ, ಶಾಲಿಗ್ರಾಮ, ತುಳಸಿ, ಗೋಪೀಚಂದನ ಅಥವಾ ತುಳಸಿ ಕಾಷ್ಠ ಇರಬಹುದು, ಚಂದನ ಕಾಷ್ಠ ದೇವರಿಗೆ ತೆಯ್ಯುವುದಕ್ಕೆ ಸಮರ್ಪಣೆ ಮಾಡುವ ಗಂಧಕ್ಕೋಸ್ಕರ ಗಂಧದ ಕೊರಡು, ಚಂದನ ಕಾಷ್ಠ ಇಟ್ಟುಕೊಂಡಿರ್ತೀರಲ್ಲ, ಚಂದನ ಕಾಷ್ಠ, ಬಂಗಾರ, ಮುತ್ತು, ರತ್ನ, ವಜ್ರ, ಈ ಯಾವ ಪದಾರ್ಥಗಳನ್ನು ನೇರವಾಗಿ ನೆಲಕ್ಕೆ ಸಂಪರ್ಕ ಮಾಡಿಸಬಾರದು. ಮಾಡಿದರೆ ಸಪ್ತ ಜನ್ಮಸು ದಾರಿದ್ರ್ಯಂ ಅಂತ ಹೇಳಿದ್ದಾರೆ. 7 ಜನ್ಮಗಳಲ್ಲಿ ದಾರಿದ್ರ್ಯ ಬರುತ್ತೆ ಅಂತ. ಆದ್ದರಿಂದ ಯಾರೂ ನೀವು ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಸರ್ವಮೂಲ ಗ್ರಂಥಗಳು, ಟೀಕಾಗ್ರಂಥಗಳು ಯಾವುದೇ ಇರಬಹುದು, ಪವಿತ್ರವಾದ ಗ್ರಂಥವನ್ನು ಒಂದು ಪೀಠದ ಮೇಲೆ, ವ್ಯಾಸಪೀಠ ಅಂತ ಅದಕ್ಕೆ ಹೆಸರು. ಪೀಠ ಸಿಕ್ಕಿರಂಗಲ್ಲ, ಕೆಲವು ಸಲ ಒಂದು ಸಾಮಾನ್ಯವಾದ ಪೀಠವನ್ನು, ಕೊನೆ ಪಕ್ಷ ಒಂದು ವಸ್ತ್ರವನ್ನಾದರೂ ಹಾಕಿ ಅದರ ಮೇಲೆ ಇಡಬೇಕೇ ಹೊರತು ನೇರ ನೆಲದ ಮೇಲೆ ಇಡಬಾರದು ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ವೇದವ್ಯಾಸದೇವರು ಆದೇಶವನ್ನು ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಈ ಮೇದಿನಿಯನ್ನು ನಿರ್ಮಾಣ ಮಾಡಿದ. ಅಂದರೆ ನಾನು ಹೇಳಲಿಕ್ಕೆ ಬಂದದ್ದು ಅತಿಥಿ ಸತ್ಕಾರ ಹೇಗೆ ಮಾಡಬೇಕು ಅಂತ. ಪ್ರಪಂಚದೊಳಗಣ ಎಲ್ಲ ಅತಿಥಿಗಳಿಗೂ ಒಂದೇ ಸಲ ಭೂಮಿಯನ್ನು ಕೊಟ್ಟು ಈ ಭೂಮಿಯ ಮೇಲೆ ಕುಳಿತು ನಿಮ್ಮ ಸತ್ಕರ್ಮಗಳನ್ನು ಮಾಡಿ ಅಂತ ಕೈ ಮಾಡಿ ತೋರಿಸಿದ ದೊರೆ ನಮ್ಮ ಹಯಗ್ರೀವ ದೇವರು. ಜಗತ್ತಿಗೆಲ್ಲ ಬನ್ನಿ ಅಂತ ಕರೆದು ನೆಲ ತೋರಿಸಿದವನು, ಭೂಮಿ ತೋರಿಸಿದವನು, ಭೂಮಿಯನ್ನೇ ಸೃಷ್ಟಿ ಮಾಡಿ ತೋರಿಸಿದವನು. ಇದೋ ನಿಮಗಾಗಿ ಭೂಮಿ ಸಿದ್ಧವಾಗಿದೆ, ಬನ್ನಿ ಅಂತ ಕರೆದದ್ದು ಹಯಗ್ರೀವ ರೂಪಿಯಾಗಿರುವಂತಹ ಆ ಪರಮಾತ್ಮ ಎಂಬುದಾಗಿ ನಾವು ತಿಳಿಯಬೇಕು. ಬರೀ ಭೂಮಿಯನ್ನು ಕೊಡಲಿಲ್ಲ, ಒಳ್ಳೆ ಮಾತುಗಳನ್ನಾಡಿದ. ಒಂದು ಮಾತಾಡಿದರೆ ಸಾಕು, ಬನ್ನಿ ಬಹಳ ಸಂತೋಷ ಆಯಿತು, ಕೂತ್ಕೊಳ್ಳಿ ಅಂತ 1-2 ಮಾತಾಡಿದರೆ ಸಂತೋಷ. ಆದರೆ ಹಯಗ್ರೀವ ದೇವರು ಬಂದ ಅತಿಥಿಗಳಿಗೆ ಸಿಹಿಯಾದ, ರುಚಿಯಾದ, ಉದ್ಧಾರಕ್ಕೆ ಕಾರಣವಾದ, ತಾರಕವಾದ ಅದೆಷ್ಟು ನುಡಿಗಳನ್ನು ನುಡಿದಿದ್ದಾನೆ ಅಂದರೆ 100 ಕೋಟಿ ಶ್ಲೋಕಗಳ ಮೂಲ ರಾಮಾಯಣವನ್ನೇ ಉಪದೇಶ ಮಾಡಿ ನಮ್ಮನ್ನು ಉದ್ಧಾರ ಮಾಡಿದ್ದಾನೆ. ಅಂದರೆ ಅವನಂತಹ ಆತಿಥೇಯರು ಯಾರು, ಅವನಷ್ಟು ದಯಾಸಾಗರರು ಯಾರು, ನಿಲ್ಲುವುದಕ್ಕೆ ನೆಲೆ ಕೊಟ್ಟ, ಉದ್ಧಾರ ಮಾಡುವುದಕ್ಕೆ ಮೋಕ್ಷದ ಸೆಲೆಯನ್ನು ತೋರಿಸಿದ ಅಂತಹ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನ ಮಹಿಮೆಯನ್ನು ನಾವು ಚಿಂತನೆ ಮಾಡಿ ಅವನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆ ಹಯಗ್ರೀವ ದೇವರೆಂಬ ಧರ್ಮಸ್ವರೂಪರಾದವರು ಜಗತ್ತಿಗೆ ನೋಡಿ, ಧರ್ಮ ಅನ್ನುವ ಹೆಸರು ಹೇಗೆ ಸಾರ್ಥಕ ಅಂತ ಗೊತ್ತಾಯ್ತಲ್ಲ. ನಮ್ಮ ನಿಮ್ಮೆಲ್ಲರನ್ನು ಧಾರಣೆ ಮಾಡುವುದು ಯಾವುದು? ಪೃಥ್ವಿ.
ಅದನ್ನು ಕೊಟ್ಟವರು ಯಾರು? ಹಯಗ್ರೀವ ದೇವರು. ಹಾಗಾದರೆ ನಮ್ಮನ್ನು ಧಾರಣೆ ಮಾಡುವವರು ಹಯಗ್ರೀವ ದೇವರಾದದ್ದರಿಂದ ಅವರು ಧರ್ಮ. ಅಂತಹ ಹಯಗ್ರೀವ ದೇವರು ಯಾವ ರಾಮನ ಬಗ್ಗೆ ಉಪದೇಶ ಮಾಡಿದರೋ ಆ ರಾಮ ಧರ್ಮಜ್ಞ, ದೀನಾನುಕಂಪಿ, ಧರ್ಮಜ್ಞ, ನಿತ್ಯಂ ಪ್ರಗ್ರಹವಾನ್ ಶುಚಿ. ರಾಮ 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 ಹೇಳಿ. ಬೃಹದ್ಧರ್ಮ ಪುರಾಣ ವರ್ಣನೆ ಮಾಡುತ್ತದೆ. ಏಕಾದಶಿಯ ದಿನ ವಿಶೇಷವಾಗಿ ನಿತ್ಯವೂ ಮಾಡಬೇಕು. ಏಕಾದಶಿಯ ದಿನ ಭಗವಂತನ ಪ್ರೀತಿಗಾಗಿ ಜಾಗರವನ್ನು ಮಾಡುವುದರ ಜೊತೆಗೆ ನರ್ತನವನ್ನು ಮಾಡಬೇಕು ಎಂಬುದಾಗಿ ದಾಸರು ಹೇಳಿದ್ದು ಅದರ ಮೂಲ ಬೃಹದ್ಧರ್ಮ ಪುರಾಣದಲ್ಲಿ ಆ ವಚನ ಉಂಟು. ಆ ದೃಷ್ಟಿಯಲ್ಲಿ ಭಕ್ತಿಯಿಂದ ಎಲ್ಲರೂ ಹೇಳೋಣ. ರಾಮ 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 ರಾಮ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ.
ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಮೂಲ ರಾಮ ಭಗವಾನ ಕೀ, ದಿಗ್ವಿಜಯ ರಾಮ ಭಗವಾನ ಕೀ, ವೇದವ್ಯಾಸ ಭಗವಾನ ಕೀ, ಹಯಗ್ರೀವ ಭಗವಾನ ಕೀ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಕೀ.